ನಾನು ಓದುತ್ತೇನೆ ನಿಮಗಾಗಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಶೋಧನೆಯನ್ನು ಎದುರಿಸುತ್ತಿದ್ದರೂ ಕೂಡ ದೃಢವಾಗಿರುವವನು ಧನ್ಯನು. ಈ ಜನ ಏನ್ ಮಾಡ್ತಾರೆ, ಸ್ವಲ್ಪ ಕಷ್ಟ ಬರುವಾಗ ಜಾರ್ಕೊಂಡು ಹೋಗ್ಬಿಡ್ತಾರೆ. ಅದು ದೇವರಲ್ಲಿ ಕೂಡ ಐತಿ, ಅನ್ಯ ಲೋಕದಲ್ಲಿ ಕೂಡ ಐತಿ, ಎಲ್ಲಾ ಕಡೆ ಅದು ಐತಿ. ಸ್ವಲ್ಪ ಏನಾದ್ರೂ ಬರುವಾಗ, ಯಾರೋ ಒಬ್ಬರದ್ದು ಕೆಟ್ಟ ಮಾತು ಬರುವಾಗ, ಯಾರೋ ಒಂದು ಏನೋ ಬರುವಾಗ, ಏನೋ ಕೆಟ್ಟ ಮಾತು, ಒಡಕುತನ, ಪಿಡುಕುಗಳು ಬರುವಾಗ ಅಲ್ಲಿ ತಪ್ಪಿಸಿಕೊಂಡು ಹೋಗ್ತಾರೆ. ಇಲ್ಲಿ ಕೂಡ ಹೇಳ್ತಾನೋ, ದೇವರು ನನ್ನ ನಂಬಿದೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ, ನನ್ನ ಮೇಲೆ ಭರವಸೆ ಉಳ್ಳವನಾಗಿದೆ, ನನ್ನನ್ನೇ ದೇವರನ್ನಾಗಿ ಮಾಡಿಕೊಂಡಿದೆ. ನಾನು ಇಲ್ಲಿ ನನ್ನ ಭೂಯಾತ್ರೆಯ ಜೀವಿತ ಮುಗಿಸಿ ಕೊನೆಯದಾಗಿ ನಿನಗೆ ಒಂದು ಜಯಮಾಲೆಯನ್ನು ಇಟ್ಟಿದ್ದೇನೆ. ಅದು ಹೇಳಿ, ಈ ಎರಡನೇ ಮರಣದಲ್ಲಿ ನಿನಗೆ ಅಧಿಕಾರವಿಲ್ಲ. ಈ ಎರಡನೇ ಮರಣ ನಿನ್ನ ಮೇಲೆ ಅಧಿಕಾರ ಚಲಾಯಿಸುವುದಿಲ್ಲ. ಈ ಎರಡನೇ ಮರಣ ಐತಲ್ಲ, ಅದು ನಿನ್ನ ಮೇಲೆ ಅಧಿಕಾರ ಚಲಾಯಿಸುವುದೇ ಇಲ್ಲ. ನೀನು ಅಲ್ಲಿ ಶೋಧನೆ ಎದುರಿಸುವುದಾದರೆ 1000 ವರ್ಷಗಳ ಕಾಲ ನೀನು ನನ್ನ ಸಂಗಡ ವಾಸ ಮಾಡುತ್ತಿ. ನಿನ್ನ ವಾಕ್ಯ ಹೇಳುತ್ತದೆ, ಶೋಧನೆ ಎದುರಿಸುತ್ತಿದ್ದರೂ ನಾವು ದೃಢವಾಗಿರಬೇಕು. ಯಾರಿಗೆ ಶೋಧನೆ ಇಲ್ಲವೇ? ಎಲ್ಲರಿಗೂ ಶೋಧನೆಗಳಿದ್ದಾವೆ. ಒಂದು ಚಿಕ್ಕ ವ್ಯಾಪಾರ ಮಾಡುವಾಗ, ಚಿಕ್ಕ ಒಂದು ಕೆಲಸಗಳು ಮಾಡುವಾಗ, ಯಾವುದೇ ಒಂದು ನೀವು ಮಾಡಿ, ಪ್ರತಿ ಒಂದರಲ್ಲಿ ಶೋಧನೆಗಳು. ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಶೋಧನೆ, ವ್ಯಾಪಾರ ಮಾಡಬೇಕಾದರೆ ಶೋಧನೆ, ಹೊಲವನ್ನು ತೆಗೆದುಕೊಳ್ಳಬೇಕಾದರೆ ಶೋಧನೆ, ಒಂದು ಮದುವೆ ಕಾರ್ಯ ಮಾಡಬೇಕಾದರೆ ಶೋಧನೆ, ಒಂದು ಯಾವುದೋ ಒಂದು ಹೊಸ ಕೆಲಸ ಮಾಡ್ರಿ, ಪ್ರತಿ ಒಂದಕ್ಕೂ ಅಡೆತಡೆ ಇರ್ತಾವಲ್ರಿ. ನಮ್ಗೆ ಯಾರು ಅಡೆತಡೆ ಬಂದಿದಾವಲ್ರಿ, ಇದು ಏನು ಹೇಳ್ತಾರೋ, ನಾವು ದೃಢವಾಗಿರಬೇಕು. ಹಲ್ಲೆಲೂಯಾ. ಇಂದು ನೋಡ್ರಿ, ಅನೇಕ ದೇವ ಮಕ್ಕಳು ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ ದೇವರ ಸನ್ನಿಧಾನವನ್ನು ಬಿಟ್ಟು, ದೇವರ ಒಂದು ಸಮ್ಮುಖವನ್ನು ಬಿಟ್ಟು ಲೋಕದ ಹಿಂದೆ ಹೋಗಿ ಜನರ ಹಿಂದೆಗಳ ಹೊಂದಿ, ಹಣದ ಹಿಂದೆ ಹೋಗಿ ಒಂದು ಕಷ್ಟ ತೆಗೆದುಕೊಂಡು 2 ಕಷ್ಟ ತೆಗೆದುಕೊಂಡವರಿದ್ದಾರೆ. ಒಂದು ಕಷ್ಟ ಹೋಗಿ 2 ಕಷ್ಟ ಬರ್ತಾವೆ. ಆವಾಗ ನಾವು ದೇವರಲ್ಲಿ ಬಂದಿರ್ತೀವಿ, ಸಣ್ಣ ಶೋಧನೆ ಬರ್ತೈತಿ, ನಾವು ದೇವರ ಸಮ್ಮುಖ ಬಿಟ್ಟು ಹೋಗುವಾಗ 2 ಕಷ್ಟ ಬರ್ತಾವೆ. ಆದರೆ ದೇವರು ಹೇಳ್ತಾನೋ, ಶೋಧನೆಯನ್ನು ನಾವು ಎದುರಿಸಬೇಕು. ಶೋಧನೆ ಏನೇ ಬರಲಿ, ಒಂದು ಸಾರಿ ನಾವು ದೇವರು ನಂಬಿದ್ದೇವೆ, ಒಂದು ಸಾರಿ ಪರಲೋಕ ದೇವರು ನಮ್ಮ ಮೇಲೆ ತನ್ನ ರಕ್ತದ ಮುದ್ರೆ ಇಟ್ಟಿದ್ದಾನೆ. ನೀನು ನನ್ನ ಮಗನು, ನೀನು ನನ್ನ ಮಗಳು ಎಂದು ಹೆಸರಿಟ್ಟರೆ ಸಾಕ್ರೆ, ಈ ಮಾತನ್ನು ಯಾರಿಗೂ ಹೇಳಕ್ಕಾಗುವುದಿಲ್ಲ. ಈ ಮಾತನ್ನು ಯಾವ ವ್ಯಕ್ತಿ ಕೂಡ ನಿಮಗೆ ಹೇಳಕ್ಕಾಗುವುದಿಲ್ಲ, ಯಾವ ಜನರು ಕೂಡ ಹೇಳಕ್ಕಾಗುವುದಿಲ್ಲ. ಆದರೆ ಪರಲೋಕದ ದೇವರು, ನೀನು ನನ್ನ ಮಗನು, ನೀನು ನನ್ನ ಮಗಳು, ನಾನು ನಿನಗೆ ಸುಖ ಜೀವನ ಕೊಡುತ್ತೇನೆ, ನಾನು ನಿನಗೆ ಉನ್ನತವಾದ ಜೀವನ ಕೊಡುತ್ತೇನೆ, ನಿನ್ನ ಆರೋಗ್ಯವನ್ನು ಸರಿ ಮಾಡುತ್ತೇನೆ, ನಿನ್ನ ಒಳ್ಳೆ ಜೀವನ ನಾನು ಕೊಡುತ್ತೇನೆ, ನೀನು ನನ್ನ ಮಗನು, ನೀನು ನನ್ನ ಮಗಳು ಎಂದು ಹೇಳಿದ ತಕ್ಷಣ ಇದನ್ನು ನಾವು ನಂಬಿಕೆಯಿಂದಲೇ ನಾವು ಹೋಗಬೇಕು. ಇನ್ನು ನೋಡಿ, ಎಷ್ಟೋ ದೇವ ಮಕ್ಕಳು ಯಾರೋ ಏನೋ ಅಂದ್ರು ನಾನು ಸಭೆ ಬಿಟ್ಟೀನಿ, ಯಾರೋ ಏನೋ ಅಂದ್ರು ನಾನು ನೈಟ್ ಪ್ರಾರ್ಥನೆ ಬಿಟ್ಟೀನಿ, ಯಾವುದೋ ಒಂದು ಕಷ್ಟ ಬಂತು ನಾನು ದೇವರ ಸಮ್ಮುಖ ಬಿಟ್ನಿ, ಯಾರೋ ಒಂದು ನನ್ನ ಹೃದಯವನ್ನು ಗಾಯ ಮಾಡಿದರು ದೇವರ ಸಮ್ಮುಖ ಬಿಟ್ನಿ. ಎಷ್ಟೋ ದೇವ ಮಕ್ಕಳಿದ್ದಾರೋ, ಎಷ್ಟೋ ಜನಗಳಿದ್ದಾರೋ. ಆ ರೀತಿ ನಾವು ಆಗಬಾರ್ದು, ಆ ರೀತಿ ನಾವು ನಡೆಯಬಾರದು. ಲೋಕದಲ್ಲಿ ತೋರಿಸ್ತಿರ್ಬೇಡ್ರಿ. ಯಾರೋ ಏನೋ ಅಂದ್ರು, ಬ್ರದರ್ ನಾನು ಇಂಥವ್ರು ತುಂಬಾ ದುಃಖ ಪಡಿಸಿದ್ರು, ನಾನು ಸಭೆಗೆ ಬರೋದನ್ನು ಬಿಟ್ಟಿದ್ರೆ, ಸಿಸ್ಟರ್ ಇಂಥವ್ರ ಮನಸ್ಸನ್ನು ನೋಯಿಸಿದ್ರು, ನನ್ನ ಹೃದಯ ದುಃಖ ಆಯಿತು, ನಾನು ಪ್ರಾರ್ಥನೆ ಬಿಟ್ಟಿನಿ, ಇಂಥವ್ರು ನನ್ನ ಜೀವಿತವನ್ನು ಹಿಂಸೆ ಪಡಿಸಿದ್ರು, ನಾನು ಆಲಯಕ್ಕೆ ಬರಲಿಲ್ಲ. ದೇವರು ಹೇಳ್ತದನು, ನೀನು ಯಾವುದೇ ನಂಬಿಕೆ ಇಲ್ಲದವರು, ನೀನು ನನ್ನ ಮೇಲೆ ವಿಶ್ವಾಸ ಉಳ್ಳದವನು, ನೀನು ಎಲ್ಲಿ ಬಿದ್ದಿದ್ದಿ? ರೋಗದಲ್ಲಿ ಬಿದ್ದಿದೆ, ಕಣ್ಣೀರದಲ್ಲಿ ಬಿದ್ದಿದ್ದಿ, ಅಪಮಾನದಲ್ಲಿ ಬಿದ್ದಿದ್ದಿ, ಚಿಂತೆಗಳಲ್ಲಿ ಹಾದು ಹೋಗುತ್ತಿದ್ದಿ, ಅವಮಾನದಲ್ಲಿ ಹೋಗುತ್ತಿದ್ದಿ. ನಾನು ನಿನ್ನ ಹೇಗೆ ತೆಗೆದುಕೊಂಡು ಬಂದಿದ್ದೀನಿ? ನನ್ನಲ್ಲಿರುವ ಪರಿಶುದ್ಧ ರಕ್ತದಿಂದ ನಾನು ನಿನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ. ಪರಿಶುದ್ಧ ರಕ್ತದಿಂದ ನಾನು ನಿನ್ನ ತೆಗೆದುಕೊಂಡು ಬಂದು ನನ್ನ ಸನ್ನಿಧಾನದಲ್ಲಿ ನಿನ್ನ ಬಲಗಡೆಯಲ್ಲಿ ನಿನ್ನ ನಿಲ್ಲಿಸಿಕೊಂಡಿದ್ದೀನಿ. ಏನ್ ಮಾಡ್ತಾ ಇದೀಯ?
ಯಾವುದೇ ಒಂದು ಕಷ್ಟ ನಿಮಿತ್ತವಾಗಿ, ಶೋಧನೆ ನಿಮಿತ್ತವಾಗಿ, ಅವಮಾನ ನಿಮಿತ್ತವಾಗಿ, ಬಡತನ ನಿಮಿತ್ತವಾಗಿ ಒಂದು ದೊಡ್ಡ ಕಾರ್ಯ ಆಗಲಿಲ್ಲ, ದೊಡ್ಡ ಒಂದು ಕೆಲಸ ಕಾರ್ಯಗಳು ಆಗಲಿಲ್ಲ. ಅದಕ್ಕೆ ನಾನು ಯೇಸು ಹತ್ರ ಬರಲಿ ಹೇಳೋದು, ಇದು ದೇವರ ಸಮ್ಮುಖ ದೊಡ್ಡ ತಪ್ಪು, ಈ ದೊಡ್ಡ ತಪ್ಪು ಇದು. ಇದನ್ನು ಯೇಸು ಕ್ಷಮಿಸುವ ಮಾತೇ ಇಲ್ಲ, ಯೇಸು ಇದನ್ನು ಕ್ಷಮಿಸುವುದೇ ಇಲ್ಲ. ಈ ನೋಡಿ ಹೇಳ್ತೀನಿ, ಲೋಕದ ಜನರು ಹಣದ ಹಿಂದೆ ಇರುತ್ತಾರೆ, ರೂಪದ ಹಿಂದೆ ಇರುತ್ತಾರೆ. ಆದರೆ ನಮ್ಮ ಕಣ್ಣೀರುಗಳಲ್ಲಿ, ನಮ್ಮ ಕಷ್ಟದಲ್ಲಿಯೂ, ನಮ್ಮ ಬಡತನದಲ್ಲಿಯೂ, ನಾನು ಒಬ್ಬಂಟಿನಾಗಿರುವಾಗಲೂ ಇರುವಂಥವರು ಯೇಸು ಒಬ್ಬರು. ನಿಮ್ಮ ಜೀವನದಲ್ಲಿ ಹೋಗಿ ಹಾದು ನೋಡಿರಿ, ಹಿಂದಿನ ಪರಿಸ್ಥಿತಿಗಳ ಹಾದು ಹೋಗಿ ನೋಡ್ರಿ. ನನ್ನ ಮನೆಯಲ್ಲಿ ಈ ಕಷ್ಟ ಇತ್ತು, ನನ್ನ ಮನೆಯಲ್ಲಿ ಈ ವೇದನೆ ಇತ್ತು, ಈ ನನ್ನ ಶೋಧನೆ ಇತ್ತು, ನನ್ನ ಬಲಪಡಿಸಿದ್ದು ಯಾರು? ನನಗೆ ಆರೋಗ್ಯ ಕೊಟ್ಟಿದ್ದು ಯಾರು? ನನ್ನ ಜೀವಿತಿಗೆ ಒಳ್ಳೆಯ ನಗು ಕೊಟ್ಟಿದ್ದು ಯಾರು? ಯಾರು ನನಗೆ ಸಂತೋಷ ಕೊಟ್ಟರು? ಯಾರು ನನಗೆ ಸಮಾಧಾನ ಕೊಟ್ಟರು? ಯಾರು ನನಗೆ ಆರೋಗ್ಯ ಕೊಟ್ಟರು? ಯಾರು ನನ್ನ ಪ್ರಾಣವನ್ನು ಬದುಕಿಸಿದರು? ನನ್ನ ಕುಟುಂಬ ಬಡತನದಲ್ಲಿ ತೆಗೆದು ಹಾಕಿ ಸಿರಿತನದಲ್ಲಿ ಯಾರು ಇಟ್ಟರು? ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಯಾರು ಕೊಟ್ಟರು? ನನ್ನ ಗಂಡನಿಗೆ ಒಳ್ಳೆ ಭವಿಷ್ಯ ಯಾರು ಕೊಟ್ಟರು? ನನ್ನ ಹೆಂಡತಿಯನ್ನು ರೋಗದಿಂದ ಬಿಡಿಸಿದ್ದು ಯಾರು? ಅದು ಪರಲೋಕದ ದೇವರು. ಅದು ಸಾಧಾರಣವಾಗಿ ನಮ್ಮನ್ನು ಬದುಕಿಸಿಲ್ಲ. ಆತನ ಮೇಲೆ ಜನರ ಅವಮಾನಗಳಿಗಾಗಿ, ಜನರ ಒಂದು ಸೋಲು ತಪ್ಪಿಸೋದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪರಿಶುದ್ಧ ರಕ್ತದ ಮುಖಾಂತರವಾಗಿ ನಮ್ಮನ್ನು ಆತನು ತೆಗೆದುಕೊಂಡಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ಇನ್ನು ನಮ್ಮ ಶರೀರಗಳ ಮೇಲೆ, ನಮ್ಮ ಮೇಲೆ ನಮಗೆ ಅಧಿಕಾರವಿಲ್ಲ. ನಿಮಗೆ ಯಾರೇ ಏನು ಅಂದರೂ ಕೂಡ, ನಿಮಗೆ ಯಾರು ದುಃಖ ಪಡಿಸಿದರೂ ಕೂಡ, ಈ ನಿಮಗೆ ಬಡತನ ಬಂದರೂ ಕೂಡ, ಅವಮಾನ ಹೊಂದಿದರೂ ಕೂಡ, ನೀವು ದೇವರ ಸಮ್ಮುಖ ದೂರ ಹೋಗಬಾರದು. ದೇವರ ಸಮ್ಮುಖದಲ್ಲಿ ನೀವು ದೂರ ಹೋಗಲೇಬಾರದು. ಜನ ಹೇಳ್ತಾರೆ, ನೋಡಿ ನಿನ್ನ ಬಳಿ ದೊಡ್ಡ ಹಣ ಇದೆ, ನೀನು ಧನ್ಯನೋ. ನಿನ್ನ ಬಳಿ ರೂಪ ಇದೆ, ನೀನು ಧನ್ಯನೋ. ನೀವು ಒಳ್ಳೆ ಮಕ್ಕಳಿದ್ದಾರೆ, ನಿನಗೆ ಧನ್ಯನೋ. ನೀವು ಒಳ್ಳೆ ಮನೆ ಇದೆ, ನಿನ್ನ ಧನ್ಯನೋ. ಕೋಟಿ ಕಟ್ಟಲೆ ಹಣ ಇದೆ, ಧನ್ಯರು. ಆದರೆ ಯೇಸು ಹೇಳುತ್ತಾನೆ, ಯೇಸು ಒಂದು ಸುಂದರವಾದ ಮಾತು ಹೇಳುತ್ತಾನೆ, ಶೋಧನೆಗಳನ್ನು ಎದುರಿಸಿ ದೃಢವಾಗಿ ನಿಲ್ಲುವವನು ಧನ್ಯನು. ಶೋಧನೆಗಳು ಬರ್ತಾ ಇದ್ದಾವಂದರೆ, ನಿನಗೆ ಕಷ್ಟ ಬರ್ತಾ ಇದೆ ಅಂದರೆ, ಬಡತನ ಹೆಚ್ಚಾಗ್ತಿದೆ ಅಂದರೆ, ಅವಮಾನ ಹೆಚ್ಚಾಗ್ತಿದೆ ಅಂದರೆ, ಹೆಚ್ಚೆಚ್ಚು ಶೋಧನೆಗಳು ಬರ್ತಾ ಇದ್ದಾವಂದರೆ, ಇನ್ನು ದೃಢವಾಗಿದೆ ಅಂದರೆ ನಿನ್ನ ಸಂಗಡ ದೇವರು ಇದ್ದಾನೆ. ನಿನ್ನ ಸಂಗಡ ದೇವರು ಇದ್ದಾನೆ, ನಿನ್ನ ಜೊತೆಗೆ ದೇವರಿದ್ದಾನೆ. ನೀನು ಭಯಪಡಬೇಡ, ನೀನು ಕುಗ್ಗಿ ಹೋಗಬೇಡ, ನರಳಿ ಹೋಗಬೇಡ, ಎಲ್ಲಿ ಕೂಡ ನೀನು ಕಣ್ಣೀರು ಸುರಿಸಬೇಡ. ಇಲ್ಲಿ ಯೇಸು ಹೇಳುತ್ತಾನೆ, ಶೋಧನೆಗಳನ್ನು ಎದುರಿಸುತ್ತಿದ್ದರೂ ಕೂಡ ದಿನೇ ದಿನೇ ನಮ್ಮ ನಂಬಿಕೆ ಹೆಚ್ಚಾಗಬೇಕು, ದಿನೇ ದಿನೇ ನಮ್ಮ ದೃಢ ವಿಶ್ವಾಸ ಹೆಚ್ಚಾಗಬೇಕು. ಒಂದು ಹೋಗಿ ಏಕಾಂತ ಕೋಣೆಯಲ್ಲಿ ಹೋಗಿಕೊಂಡು, ಇಂಥವ್ರು ಹಂಗಂದ್ರು, ಇವ್ರನ್ನ ಅವಮಾನ ಪಡಿಸಿದ್ರು, ಇವ್ರನ್ನ ದುಃಖ ಪಡಿಸಿದ್ರು, ಇವ್ರನ್ನ ವೇದನೆ ಪಡಿಸಿದ್ರು, ಇವರಿಂದ ನನ್ನ ಹೃದಯ ಗಾಯವಾಯಿತು ಅನ್ನೋದನ್ನು ಪಕ್ಕದಲ್ಲಿ ಇಟ್ಟು ಮಧ್ಯರಾತ್ರಿಯಲ್ಲಿ ಯೇಸು ಬಳಿಗೆ ಹೋಗಿ ಮೊಣಕಾಲು ಊರಿಕೊಂಡು, ನಾನು ಹೇಗಿದ್ದೆ, ನಾನು ಹೇಗೆ ಜೀವಿಸ್ತಿದ್ದೆ, ನಾನು ಯಾರಿಂದ ಬಲ ಹೊಂದಿದ್ದೆ, ಯಾರಿಂದ ನನಗೆ ಅವಕ ಪ್ರಾಣ ಬದುಕಿತು, ಇವರಿಗಾಗಿ ನಾನು ಯಾಕೆ ದೇವರನ್ನು ಕಳೆದುಕೊಳ್ಳಬೇಕು, ಇವರಿಗಾಗಿ ಯಾಕೋ ನನ್ನ ದೇವರನ್ನು ತೆಗೆದುಕೊಳ್ಳಬೇಕು. ನನ್ನ ಪ್ರಾರ್ಥನೆ ಹೆಚ್ಚಾಗಬೇಕು, ನನ್ನ ಆಲೈಕೆಗಳು ಹೆಚ್ಚಾಗಬೇಕು, ನನ್ನ ಸ್ತುತಿ ಮಾಡೋದು ಹೆಚ್ಚಾಗಬೇಕು. ಯಾಕಂದ್ರೆ ನನ್ನನ್ನು ಕರೆದಿರುವುದು ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ನನ್ನ ಆರಿಸಿಕೊಂಡಿರುವುದು ಸಾಧಾರಣವಾದ ವ್ಯಕ್ತಿ ಅಲ್ಲ. ಆತನು ಮೊರೆ ಇಡುವಾಗ ಸಮುದ್ರ ಶಾಂತವಾಯಿತು, ಆತ ರೋಗಿಗಳ ಮೇಲೆ ಕೈ ಇಡುವಾಗ ರೋಗಗಳು ಬಿಟ್ಟು ಹೋದವು, ದೌಗಳ ಮೇಲೆ ಕೈ ಇಡುವಾಗ ದೌಗಳು ಬಿಟ್ಟು ಹೋದವು. ಅಂತ ದೇವರು ನಮ್ಮ ಸಂಗಡಿರುವಾಗ ಯಾವ ಶೋಧನೆಯೂ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ರೋಗವೂ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಬಡತನವೂ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ದುರಾತ್ಮಗಳು ಕೂಡ ನಿಮ್ಮನ್ನು ಮುಟ್ಟುವುದಿಲ್ಲ. ಇದು ನಂಬಿಕೆ ಹೆಚ್ಚಾಗಬೇಕು, ವಿಶ್ವಾಸ ಹೆಚ್ಚಾಗಬೇಕು. ಯೇಸು ಹೇಳುತ್ತಾರೆ, ಬಡವರಾಗಿರುವರೇ ನೀವು ಧನ್ಯರು, ಪರಲೋಕ ರಾಜ್ಯ ನಿಮ್ಮದು. ಈ ದಿನಮಾನದಲ್ಲಿ ಬಡತನದಲ್ಲಿದೆಯಾ? ಹಸಿವೆಯಿಂದ ಬಳಲುತ್ತಾ ಇದೆಯಾ? ಬಟ್ಟೆಗಳಿಲ್ಲದೆ ಬಳಲುತ್ತಾ ಇದೆಯಾ? ಸಾಲಗಳಿಂದ ನೀನು ಬಳಲುತ್ತಾ ಹೋಗುತ್ತಾ ಇದೆಯಾ? ಜನ ಅನ್ನಬಹುದು ನೀನು ನನಗೆ ಉಪಯೋಗ ಇಲ್ಲ, ನೀನು ನನಗೆ ಉಪಯೋಗ ಇಲ್ಲ ಅಂತ ಜನ ಆಳಬಹುದು. ಆದರೆ ಯೇಸು ಹೇಳುತ್ತಾನೆ, ಬಡವನಾಗಿದೆಯಾ, ನೀನು ಪರಲೋಕಕ್ಕೆ ಬಾಧ್ಯನಾಗಿದೆಯಾ? ಒಂದು ಸಾರಿ ಲಾಜರ್ನ ಜೀವಿತವನ್ನು ನೋಡು. ಶ್ರೀಮಂತನ ಮನೆ ಮುಂದೆ ಮೈಯೆಲ್ಲ ಹುಣ್ಣುಗಳು ಸೇರಿಕೊಂಡು, ಮೈಯೆಲ್ಲ ಹುಣ್ಣುಗಳಾಗಿಕೊಂಡು ಭಿಕ್ಷೆ ಬೇಡುತ್ತಾ ನಾಯಿಗಳು ನೆಕ್ಕಲ್ಪಡುವ ವ್ಯಕ್ತಿಯಾಗಿದ್ದ. ಆದರೆ ಆತನು ಪರದೇಶಿಯಲ್ಲಿ ಬ್ರಾಹ್ಮಣ ಸಂಗಡ ಎದೆಗೆ ಒರಗಿಕೊಂಡಿದ್ದ.
ಆದರೆ ಸಂತಾನದಲ್ಲಿದ್ದ ವ್ಯಕ್ತಿ ಎಲ್ಲಿದ್ದ? ನೀರು ಇಲ್ಲದೆ ನರಕದಲ್ಲಿ ಒದ್ದಾಡುತ್ತಿದ್ದ. ಇದೇ ನಮಗೆ ಇದು ಹೇಳ್ತಾನೋ, ಇದೇ ನಂಬಿಕೆಯಲ್ಲಿ ಹೋಗ್ಬೇಕನ್ನೋ. ದೊಡ್ಡ ದೊಡ್ಡ ನಂಬಿಕೆಯಲ್ಲಿ ಹೋದರೆ ದೊಡ್ಡ 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 ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡುತ್ತಾನೆ. ಈಗಿರುವ ಪರಿಸ್ಥಿತಿ ನೆನೆಸಬೇಡಿರಿ, ಈಗಿರುವ ಸಮಸ್ಯೆಯನ್ನು ನೆನೆಸಬೇಡಿರಿ. ಯೇಸು ದೊಡ್ಡ ಒಂದು ಬಾಗಿಲು ಇಟ್ಟಿದ್ದಾನೆ. ಅದೇ ಯೇಸು ಹೇಳುತ್ತಾನೆ, ಶೋಧನೆ ಎದುರು ದೃಢವಾಗಿರುವನು, ಏಕೆಂದರೆ ಹಲ್ಲೆಲೂಯ, ಏಕೆಂದರೆ ನನ್ನ ನಂಬಿಕೆಯನ್ನು ನಿರೂಪಿಸಿದಾಗ ಜೀವ ಎಂಬ ಜಯಮಾಲೆಯನ್ನು ನೀನು ಹೊಂದಿವಿ. ಹಲ್ಲೆಲೂಯ. ದೇವರು ಹೇಳ್ತಾನೆ, ನಮಗೆ ಶೋಧನೆ ಬರುವಾಗ, ಕಷ್ಟಗಳು ಬರುವಾಗ, ಅವಮಾನಗಳು ಬರುವಾಗ ದೇವರು ನಮ್ಮ ಒಳಗಡೆ ಒಂದು ಅಸ್ತ್ರ ಕೊಟ್ಟಿದ್ದಾನೆ, ನಂಬಿಕೆ ಕೊಟ್ಟಿದ್ದಾನೆ. ಆ ನಂಬಿಕೆ ಉಪಯೋಗಿಸಬೇಕು ನಾವು. ಯಾರು ಏನು ಅಂದ್ರು, ನಿನ್ನ ರೋಗ ಸೌಖ್ಯ ಆಗೋದಿಲ್ಲ, ನಿನ್ನ ಸೊಸೆ ಸರಿಯಾಗೋದಿಲ್ಲ, ನಿನ್ನ ಮಗ ಸರಿಯಾಗೋದಿಲ್ಲ, ನಿನ್ನ ಸಾಲ ತೀರಿ ಹೋಗೋದಿಲ್ಲ, ನಿನ್ನ ಮಕ್ಕಳ ಜೀವನ ಉದ್ಧಾರವಾಗೋದಿಲ್ಲ, ನಿನ್ನ ಭವಿಷ್ಯ ಸಿರಿತನ ಆಗೋದಿಲ್ಲ. ಅದು ಅವ್ರು ಹೇಳಿ, ಅದು ಅವ್ರ ಬಾಯಿಗೆ, ಅವ್ರ ನಾಲಿಗೆ ಅವ್ರು ಹೇಳಿ. ನಿನ್ನ ಒಳಗಡೆ ಒಂದು ನಂಬಿಕೆ ಇರಲಿ, ನನ್ನ ಯೇಸು ಕರೆದಿದ್ದಾನೆ. ಸಾಧಾರಣವಾಗಿ ಇರುವುದಿಲ್ಲ. ಲೋಕ ಎಲ್ಲ ನನ್ನ ತಳ್ಳಿಬಿಟ್ರು ಕೂಡ, ಲೋಕ ಎಲ್ಲ ನನ್ನ ತಳ್ಳಿಬಿಟ್ರು ಕೂಡ ನನ್ನ ಯೇಸು ನನ್ನನ್ನು ಯಾವತ್ತೂ ನನ್ನ ಕೈ ಕೊಡುವುದಿಲ್ಲ, ನನ್ನ ಯೇಸು ನನ್ನ ಯಾವತ್ತೂ ಕೈ ಕೊಡುವುದಿಲ್ಲ ಅಂತ ನಾವು ನಂಬಿಕೆ ನಿರೂಪಿಸಬೇಕು. ಈಗ ಜನ ಹಾಗೆ ಮಾಡುವುದಿಲ್ಲ, ನಂಬಿಕೆ ಬಿಟ್ಬಿಡ್ತಾರೆ. ದೊಡ್ಡ ಸಮಸ್ಯೆ ಬರ್ತತಿ, ನಂಬಿಕೆಯಿಂದ ಯಾರು ಹೋಗುದಿಲ್ಲ. ಅವ್ರು ಹಾಗಂದ್ರು, ಅವ್ರ ಬಳಿ ನಾನು ಹೋಗ್ತೇನೆ, ಇವ್ರು ಹೀಗಂದ್ರು, ನಾನು ಇವ್ರ ಬಳಿ ಹೋಗ್ತೇನೆ. ಈಗ ಹೋದ್ರೆ ನಾವು ಶೋಧನೆ ಜಯಿಸಿದಂಗಲ್ಲ, ಶೋಧನೆ ಎದುರಿಸಿದಂಗಲ್ಲ. ಇಂಥ ಶೋಧನೆಯಲ್ಲಿ ಜಯಿಸಿದ್ರೆ ಪಾಪ ನಮ್ಮ ಒಳಗಡೆ ಬರ್ತವೆ, ಲೋಕದ ಆಸೆ ನಮ್ಮ ಒಳಗಡೆ ಬರ್ತವೆ. ಸೈತಾನ ಹೇಳ್ತಾನೋ, ನೀನು ಮಾಡ್ತಿರೋದು ಸರಿ ಐತಿ, ಆರಾಧನೆ ಕೂಡ ಮಾಡು, ಲೋಕನ ಕೂಡ ಹಿಂಬಾಲಿಸು. ಯಾಕಂದ್ರೆ ಆತನು ತನಗಾಗಿ ಸಿದ್ಧ ಮಾಡ್ಕೊಳ್ತಾ ಇದ್ದಾನೆ. ನಾನೊಬ್ಬನೇ ಹೋಗಬಾರದು, ಅಲ್ಲಿ ನಾನು ಯೇಸು ಸೃಷ್ಟಿಸಿದ ಜನರು ನಾನು ತೆಗೆದುಕೊಂಡು ಹೋಗಬೇಕಂತ ಆತನ ಸಿದ್ಧ ಅದಕ್ಕೆ ಹೇಳ್ರಿ, ಏನೇ ಕುಟುಂಬದಲ್ಲಿ ಯಾವುದೇ ಬರಲಿ, ಏನೇ ಅವಘಡಗಳಲ್ಲಿ ನಿಮ್ಮಲ್ಲಿ ಭಯ ಬರಬಾರದು, ಭಯ ಅಂಜಿಕೆ ಬರಲೇಬಾರದು. ಅಲ್ಲಿ ನಂಬಿಕೆ ನಿರೂಪಿಸಿರಿ. ನಿಮ್ಮ ಯೇಸು ನಿಮಗೆ ಹೇಳಿದ, ಶಿವಕರ ಮುಖಾಂತರವಾಗಿ ದೇವರು ಏನ್ ಮಾತಾಡಿದ, ಶಿವಕರ ಮುಖಾಂತರವಾಗಿ ಎಂತ ವಾಕ್ಯಗಳನ್ನು ಹೇಳಿದ. ಯಾರಾದ್ರೂ ಜನರ ಅದ್ಭುತಗಳಾಗಿರೋದಾದರೆ ಅದು ದೇವರು ನನ್ನ ಜೀವನದಲ್ಲಿ ಮಾಡುತ್ತಾನೆ, ನನ್ನ ಮಕ್ಕಳಲ್ಲಿ ಅದನ್ನು ಮಾಡುತ್ತಾನೆ, ನನ್ನ ಕುಟುಂಬದಲ್ಲಿ ಅದನ್ನು ಮಾಡುತ್ತಾನೆ. ಅವರಿಗಿರುವ ದೇವರು ನನಗೆ ಇದ್ದಾನೆ, ಅಬ್ರಾಹ್ಮನಿಗಿರುವ ದೇವರು ನನಗೆ ಇದ್ದಾನೆ, ಯೇಸಪ್ಪನಿಗಿರುವ ದೇವರು ನನಗೆ ಇದ್ದಾನೆ, ರಕ್ತ ಕುಸುಮಿಗಿರುವ ದೇವರು ನನಗಿದ್ದಾನೆ, ಸತ್ತ ರಾಜರು ಬದುಕಿಸಿದ ದೇವರು ನನಗೆ ಇದ್ದಾನೆ. ಅವನಿಗೆ ಮಾಡಿದ ದೇವರು ನನಗೂ ಮಾಡುತ್ತಾನೆ, ನನ್ನ ಜೀವನದಲ್ಲಿ ಮಾಡುತ್ತಾನೆ ಅಂತ ಹೇಳಿ ನೀವು ನಂಬಿಕೆ ನಿರೂಪಿಸಬೇಕು. ಇಂಥ ನಂಬಿಕೆ ನಿರೂಪಿಸಿದರೆ ನಿಮ್ಮ ಜೀವನ ಸಾಧಾರಣವಾಗಿರೋದಲ್ಲ, ದೊಡ್ಡ ಮಹಿಮೆಯಾಗಿ ದೇವರು ನಡೆಸುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಹೊರತಾಗಿ ಕೀರ್ತನೆಗಳು 1ನೇ ಅಧ್ಯಾಯ. ಹಲ್ಲೆಲೂಯ. ಕೀರ್ತನೆಗಳು ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅಲ್ಲಿ 2ನೇ ವಚನ. ಜೋರಾಗಿ ಯಾರಾದರೂ ಓದಿ. ಹಲ್ಲೆಲೂಯ. ಯೆಹೋವನು ಧರ್ಮಶಾಸ್ತ್ರದಲ್ಲಿ ಹಗಲಿರುವ ಆನಂದ ಪಡುವನಾಗಿ ಅದನ್ನೇ ಹಗಲಿರು ಧ್ಯಾನಿಸುತ್ತಿರುವನು ಎಷ್ಟೋ ಧನ್ಯನು. ಎಷ್ಟು ಹೇಳ್ತಾನೆ ನೋಡ್ರಿ, ಎಷ್ಟು ಹೇಳ್ತಾನೆ. ಲೋಕದಲ್ಲಿರೋರ ಬಳಿ ಹಣ ಇರಬಹುದು, ಒಳ್ಳೆ ಸಿರಿತನ ಇರಬಹುದು, ಒಳ್ಳೆ ಬಿಲ್ಡಿಂಗ್ಗಳಿರಬಹುದು, ಒಳ್ಳೆ ಐಶ್ವರ್ಯ, ಹಣ ಅವರು ಮಜಾ ಮಾಡ್ತಿರಬಹುದು. ಆದ್ರೆ ಎಷ್ಟು ಪರಲೋಕ ದೇವರು ಹೇಳುತ್ತಾನೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರು ಅದನ್ನೇ ಧ್ಯಾನಿಸುತ್ತಾ ಇರುತ್ತಾನೋ ಅವನು ಎಷ್ಟೋ ಧನ್ಯನು. ನಾನು ಅವನಿಗಾಗಿ ಏನು ಸಿದ್ಧ ಮಾಡಿದ್ದೇನೆ? ಪರಲೋಕ ಸಿದ್ಧ ಮಾಡಿದ್ದೇನೆ, ಪರಲೋಕ ಅವನಿಗೆ ಬಿಡಾರಗಳೇ ಸಿದ್ಧ ಮಾಡಿದ್ದೇನೆ, ಸಿಂಹಾಸನ ಆತನಿಗೆ ಸಿದ್ಧ ಮಾಡಿದ್ದೇನೆ, ಸಿಂಹಾಸನ ಆತ ರೆಡಿಯಾಗಿ ಮಾಡಿದ್ದೀನಿ. ಅದಕ್ಕೆ ನಾವು ಹೋಗಬೇಕು. ನಮ್ಮ ಕುಟುಂಬ ಒಂದು ಸಾರಿ ಯೇಸುವಿನ ಸನ್ನಿಧಾನಕ್ಕೆ ಹೋಗಿತ್ತಂದ್ರೆ ನಾವು ಕರ್ತನ ವಾಕ್ಯದಲ್ಲಿ ನೆಲೆಗೊಂಡಿರಾಗಿರಬೇಕು, ಕರ್ತನ ಹಸ್ತದಲ್ಲಿ ಮುದ್ರಿತರಾಗಿರಬೇಕು. ಯಾವ್ದು ಸೈತಾನ ಬಂದರೂ ನಮ್ಮನ್ನು ಅಲಗಾಡಿಸಿದರೂ ಕೂಡ ನಮ್ಮ ಕುಟುಂಬ ಅಲಗಾಡಬಾರದು. ಯಾವ ಶಕ್ತಿ ಬಂದು ಅಲಗಾಡಿಸಿದರೂ ಕೂಡ ನಮ್ಮ ಕುಟುಂಬ ಅಲಗಾಡಬಾರದು. ಯಾರೇ ಬಂದು ನಮ್ಮನ್ನು ಅಲಗಾಡಿಸಿದರೂ ಕೂಡ
ಯಾರು ನಮ್ಮನ್ನು ಅಲುಗಾಡಿಸಬಾರದು. ಯಾಕೆ ಯೇಸು ಹೇಳುತ್ತಾನೆ, ಎಷ್ಟೋ ಧನ್ಯನು. ಮುಂದೆ ಯಾವ ವಾಕ್ಯ ಓದ್ರಿ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಮರದ ಹಾಗೆ ಇರುವನು. ಯೇಸು ಹೇಳುತ್ತಾನೆ, ನಾವು ವ್ಯಕ್ತಿ ಹೆಂಗಿರ್ತಾನಂದ್ರೆ, ನನ್ನ ವಾಕ್ಯಗಳನ್ನು ಧ್ಯಾನಿಸುವನು, ನನ್ನನ್ನೇ ಎದುರು ನೋಡುವನು, ನನ್ನನ್ನೇ ದೃಷ್ಟಿಸಿ ನೋಡುವನು, ನನ್ನನ್ನೇ ಎದುರು ನೋಡಿಕೊಂಡು ಹೋಗುವನು. ಹೆಂಗಿರ್ತಾನಂದ್ರೆ, ಒಂದು ಕಾಲುವೆ ಇರ್ತೈತಿ. ಕಾಲುವೆಗಳ ಬಳಿಯಲ್ಲಿ 365 ದಿನ ನೀರು ಹರಿತೈತಿ. ಅಲ್ಲಿ ನೀರು ಹರಿಯುವಾಗ ಅದರ ಪಕ್ಕದಲ್ಲಿ ಒಂದು ಗಿಡ ಇರ್ತೈತಿ. ಆ ಗಿಡಕ್ಕೆ ನೀರು ಕಡಿಮೆ ಇರೋದಿಲ್ಲ, ಯಾವಾಗಲೂ ಹಸಿರು. ಅದು ಯಾವಾಗಲೂ ಫಲ ಕೊಡ್ತೈತಿ, ಯಾವಾಗಲೂ ಫಲ. ವರ್ಷದಲ್ಲಿ ಫಲ, ತಿಂಗಳ ಫಲ. ಅದರ ಎಲೆಗಳು ಬಾಡುವುದೇ ಇಲ್ಲ. ಆ ಮರದ ಎಲೆ ಏನಾಗ್ತೈತಿ? ಬಾಡುವುದೇ ಇಲ್ಲ, ಯಾವಾಗಲೂ ಫಲ ಕೊಡ್ತೈತಿ. ಯೇಸು ಹೇಳ್ತಾನೆ, ಹಾಗೆ ನೀನು ನನ್ನನ್ನು ನೋಡುವುದಾದರೆ, ನನ್ನನ್ನು ಹಗಲು ರಾತ್ರಿ ಧ್ಯಾನಿಸುವುದಾದರೆ, ನನ್ನ ವಾಕ್ಯಗಳನ್ನು ನೋಡುವುದಾದರೆ, ನನ್ನನ್ನೇ ದೃಷ್ಟಿಸಿ ನೋಡುವುದಾದರೆ, ನನ್ನ ರಾಜ್ಯ ಕುರಿತು ನನ್ನ ಚಿಂತೆ ಮಾಡುವುದಾದರೆ, ಆ ಮರದ ಹಾಗೆ ನೀನು ಇರುತ್ತೆ. ಆ ಮರದ ಹಾಗೆ ನನ್ನ ಕುಟುಂಬ ಇರುತ್ತದೆ. ಆ ಮರದ ಹಾಗೆ ನನ್ನ ಜೀವನ ಇರುತ್ತದೆ. ಆ ಮರದ ಹಾಗೆ ನೀನು ವ್ಯಕ್ತಿಯಾಗಿ ಬದುಕುತ್ತಿ. ಯಾವ ವ್ಯಕ್ತಿ ಕೂಡ ನಿನ್ನ ಕುಟುಂಬನ ಅಲುಗಾಡಿಸಕ್ಕಾಗುವುದಿಲ್ಲ. ಬಡತನ ಬರಲಿ, ಯೇಸು ಬಿಡಿಸುತ್ತಾನೆ. ರೋಗಗಳು ಹಾಯ್ದುಕೊಂಡು ಬರಲಿ, ಯೇಸು ಬಿಡಿಸಿ. ಯಾಕೆಂದರೆ ನಮ್ಮ ಕುಟುಂಬಕ್ಕೆ ಶಕ್ತಿಯಿಂದ ಬರ್ತೈತಿ. ಭೂಮಿ ಆಕಾಶ ಉಂಟು ಮಾಡಿ ದೇವರಿಂದ ಬರ್ತಾ ಐತಿ. ಯಾಕೆ ಭಯ ಪಡ್ತೇವೆ? ಯಾವುದೋ ಒಂದು ಮನುಷ್ಯ ಸಾಲ ಕೊಡಲಿಲ್ಲ, ಯಾವುದೋ ಒಂದು ಮನುಷ್ಯ ಹಣ ಕೊಡಲಿಲ್ಲ, ಯಾವುದೋ ಒಂದು ಮನುಷ್ಯ ಕೆಲಸಕ್ಕೆ ಕೊಡಲಿಲ್ಲ, ಯಾರೋ ಒಬ್ಬರು ಮಾಡ್ತೇನಂತ ಹೇಳಿ ಮಾಡಲಿಲ್ಲ, ಕೊಡ್ತೇನಂತ ಹೇಳಿ ಕೊಡ್ಲಿಲ್ಲ. ಅವ್ರ ಮಾತಿಗಾಗಿ ದುಃಖ ಪಡಬೇಡ್ರಿ, ಅವ್ರ ಮಾತಿಗಾಗಿ ನೀವು ಕಣ್ಣೀರು ಸುರಿಸಬೇಡ್ರಿ. ಅವ್ರ ಮಾತನ್ನು ಕೇಳಿ ನೀವು ದೇವರನ್ನ ಬಿಟ್ಟು ದೂರ ಹೋಗಬೇಡಿರಿ. ಅವ್ರ ಮಾತನ್ನು ಕೇಳಿ ನೀವು ಸೋತು ಹೋಗಬೇಡಿರಿ. ಒಂದು ಕೆಲಸ ಹೋದರೆ ದೇವರು 2 ದೊಡ್ಡ ಕೆಲಸ ಕೊಡುತ್ತಾನೆ. ಒಂದು ವ್ಯಕ್ತಿ ನಮ್ಮ ದೂರ ಹೋದರೆ ದೇವರು ದೊಡ್ಡ ವ್ಯಕ್ತಿಯನ್ನು ಕಳಿಸಿಕೊಡುತ್ತಾನೆ. ನಮಗಾಗಿ ಅನೇಕರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ದೇವರಿಗೆ ತಿರುಗಿ ಕೊಡುವನಾಗಿದ್ದಾನೆ. ಯಾಕೆಂದ್ರೆ ನಾವು ಆತನ ಮಕ್ಕಳಾಗಿದ್ದೀವಿ, ಆತ ರಕ್ತದಿಂದ ತೊಳೆಯಲ್ಪಟ್ಟಿದ್ದವರಾಗಿದ್ದೇವೆ. ಯೇಸು ನಮ್ಮನ್ನು ಮುದ್ರೆ ಹಾಕಿದ್ದಾನೆ, ಯೇಸುನ ಬಲವಾಗಿ ನಮಗೆ ನೆಟ್ಟಿದ್ದಾನೆ. ನಾವು ಹೇಳಿ, ನಾವು ನೀರಿನ ಕಾಲುವೆಗಳ ಬಳಿದಿರುವ ಮರದ ಹಾಗಿರುವನು. ಯೇಸುವಿನ ಸಂಗ ಪ್ರಾರ್ಥನೆ ಹೇಳಬೇಕು, ನನ್ನ ಜೊತೆ ಯೇಸು ಇದ್ದಾನೆ, ನನ್ನ ಕುಟುಂಬದಲ್ಲಿ ಯೇಸು ಇದ್ದಾನೆ. ನಾನು ಕೆಲಸ ಮಾಡುವಾಗಲೇ ಹೇಳ್ತೇನೆ, ಯೇಸುವಿನ ಜೊತೆ ಇದೆಯಪ್ಪ, ನಿನ್ನ ಸಂಗಡ ಇದೆಯಪ್ಪ, ನನ್ನ ಮುಂದೆ ನೀ ಇದೆಯಪ್ಪ, ನನ್ನ ಹಿಂದೆ ನೀ ಇದೆಯಪ್ಪ, ನನ್ನ ಮುಂದೆ ಹಾಗೂ ಎಲ್ಲ ಕಾರ್ಯ ನೀನು ನೋಡ್ತಾ ಇದೆಯಪ್ಪ. ನನ್ನ ನಂಬಿಕೆಯಲ್ಲಿ ಹೋಗ್ರಿ, ಯೇಸುವಿನ ಜೊತೆಗಿದ್ದಾರೆ. ಅದನ್ನ ಬಿಟ್ಟು ಯಾರೋ ಒಬ್ಬರು ಸಹಾಯ ಮಾಡ್ತಾನಂದ್ರು, ನನಗೆ ಅವ್ರು ಸಹಾಯ ಮಾಡಲಿಲ್ಲ, ನನಗೆ ಇವರು ಸಹಾಯ ಮಾಡಲಿಲ್ಲ, ಅವ್ರು ನನ್ನ ಕಣ್ಣೀರು ಸುರಿಸಿದ್ರು, ಅವ್ರು ನನ್ನ ದುಃಖ ಪಡಿಸಿದ್ರು, ಅವ್ರು ನನಗೆ ಸಹಾಯ ಮಾಡಲಿಲ್ಲ, ಇವ್ರು ನನ್ನ ಬಿಟ್ಟು ಹೋಗ್ತೇನಂದ್ರು, ಅವ್ರು ನನ್ನ ಕೈ ಹಿಡಿದಿಲ್ಲ ಅಂದ್ರು. ದುಃಖ ಪಡಕ್ಕೆ ಹೋಗ್ಬೇಡ್ರಿ, ಎಲ್ಲಿ ನೀವು ಕಣ್ಣೀರು ಸುರಿಸಕ್ಕೆ ಹೋಗ್ಬೇಡ್ರಿ. ಯೇಸು ಹೇಳುತ್ತಾನೆ, ಈ ವಾಕ್ಯದ ಹೃದಯದಲ್ಲಿ ಹೇಳ್ರಿ. ನೋಡಿ, ನಾವು ನಗುವಾಗ ನಮ್ಮ ಜೊತೆ ಬೇಡ ಎಷ್ಟೋ ಜನ ನಗ್ತಾರೆ. ನಮ್ಮ ತಾಯಿ ನಗ್ತಾ ಇರ್ತೈತಿ. ನಮ್ಮ ಬಂಧು ಬಳಗ ನೆರೆಯವರು ಎಲ್ಲರೂ ಬಂದು ನಗ್ತಾ ಇರ್ತಾರೆ. ಒಳ್ಳೆ ಮಗ ಒಳ್ಳೆ ಮಗು ನಗ್ತಾ ಇರ್ತಾರೆ. ಆದರೆ ಒಂದು ಕಷ್ಟದಲ್ಲಿ ಹಾದು ಹೋಗಿರಿ, ದುಃಖದಲ್ಲಿ ಹಾದು ಹೋಗಿರಿ, ಸಾಲದಲ್ಲಿ ಹಾದು ಹೋಗಿರಿ, ಸಾಲ ಭಾರ ನಿಮ್ಮ ತಲೆ ಮೇಲೆ ಹೊರಡಿ, ಕಷ್ಟದಲ್ಲಿ ಹಾದು ಹೋಗಿರಿ, ಹಾಸ್ಯ ಮೇಲೆ ನಾವು ಮಂಚದ ಮೇಲೆ ಮಲಗಿಕೊಂಡಿರಿ, ಎಲ್ಲ ಸಾಲ ಕಳೆದುಕೊಂಡಿರಿ. ನಿಮಗೆ ಯಾರು ಬಂದು ಸಹಾಯ ಮಾಡ್ತಾರೆ ನೋಡ್ರಿ. ಎಲ್ಲ ಒಬ್ಬರು ಇಬ್ಬರು ಇರಬಹುದು. ಅದು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರೆ ಹೆಂಡತಿ ಇರಬಹುದು, ತಂದೆ ತಾಯಿ ಆಗಿರಬಹುದು, ಗಂಡ ಆಗಿರಬಹುದು. ಇವ್ರು ಬಿಟ್ಟರೆ ಬೇರೆ ಯಾರು ಬರೋದಿಲ್ಲ. ಆದರೆ ಯೇಸು ಹೇಳುತ್ತಾನೆ, ನಾನು ನಿನ್ನ ರೋಗದಲ್ಲಿದ್ದರೂ ಕೂಡ ನಿನ್ನ ಮೇಲಕ್ಕೆ ತರುತ್ತೇನೆ. ನಿನ್ನ ಕುಟುಂಬ ಈ ಸಮಯದಲ್ಲಿ ಬಡತನದಲ್ಲಿ ಇರಲಿ, ನಿನ್ನ ಕುಟುಂಬ ಈ ಸಮಯದಲ್ಲಿ ವೇದನೆಯಲ್ಲಿ ಇರಲಿ, ನಿನ್ನ ಹೃದಯದ ಮಾತನ್ನು ಕೇಳೋದಕ್ಕಾಗಿ ಯಾರೂ ಇಲ್ಲವಾ? ನಿನ್ನ ಕಷ್ಟ ಕೇಳೋದಕ್ಕೆ ಯಾರೂ ಇಲ್ಲವಾ? ಈ ಒಳ ಆಲೋಚನೆ ಕೇಳೋದಕ್ಕೆ ಯಾರು ಇಲ್ಲವಾ? ಮನುಷ್ಯ ಹುಡುಕಕ್ಕೆ ಹೋಗಬೇಡಿ. ಹೋಗಿ ಮೊಣಕಾಲು ಹಾಕಿಕೊಂಡು ನೇರವಾಗಿ ಮೊಣಕಾಲು ಊರಿಕೊಂಡು, ಕರ್ತನೇ ನಾನು ನಿನ್ನ ಮಗನು, ಕರ್ತನೇ ನಾನು ನಿನ್ನ ಮಗನು, ಈಗ ನನ್ನಲ್ಲಿರುವುದನ್ನು ನಾನು ನಿನಗೆ ಹೇಳುತ್ತೇನೆ, ನನ್ನ ಆಶಯಗಳನ್ನು ನಿನಗೆ ಹೇಳುತ್ತೇನೆ, ನನ್ನ ಬಯಕೆಗಳನ್ನು ನಿನಗೆ ಹೇಳುತ್ತೇನೆ. ನೀನು ಜೀವ ಸ್ವರೂಪನಾದ ದೇವರಾಗಿದೆಯಾ, ಜೀವಿಸುವ ದೇವರಾಗಿದೆಯಾ,
ನನ್ನ ಮಾತನ್ನು ಕೇಳ ಅಂತ ಹೇಳಿದ್ರೆ ಯೇಸು ಪರಲೋಕ ಬಿಟ್ಟು ನಿಮ್ಮ ಮನೆಗೆ ಬರ್ತಾನೆ. ಯೇಸು ಪರಲೋಕ ಬಿಟ್ಟು ನಿಮ್ಮ ಮನೆಗೆ ಬರ್ತಾನೆ. ಅದನ್ನು ತೆಗೆದು ಪ್ರಕಟಣೆ ಅಧ್ಯಾಯದಲ್ಲಿ ತೆಗೆದು 3:11 ಇರಬಹುದು. ಒಬ್ರು ಯಾರಾದ್ರೂ ಹೋದ್ರೆ ಹಲ್ಲೆಲೂಯಾ. ಪ್ರಕಟಣೆ ಬರೆದ ಗ್ರಂಥ 3ನೇ ಅಧ್ಯಾಯ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವ. ಎಷ್ಟು ಒಳ್ಳೆ ವಾಕ್ಯ ನೋಡ್ರಿ, ಹೇಳ್ರಿ. ಯಾವನು ನನ್ನ ಜೀವ ಹೊಂದುತ್ತಾನೋ ನನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ, ಮೂಲೆಗಲ್ಲನ್ನಾಗಿ ನಿಲ್ಲಿಸುತ್ತೇನೆ, ಕಂಬವಾಗಿ ಇಡುತ್ತೇನೆ. ಯೇಸು ನಿಮ್ಮನ್ನು ಕರಿತಾ ಇದ್ದಾರಿ. ಯಾಕೆ ಜನ ಕೈ ಬಿಟ್ಟರೆ ಹೋಗ್ತೀರಿ? ಯೇಸು ಬಳಿಗೆ ಬಂದೆ ಹೋಗಿ ನಿಲ್ರಿ. ಯೇಸು ತನ್ನಲ್ಲಿ ಕಂಬವಾಗಿ ನಿಮ್ಮ ನಿಲ್ಲಿಸುತ್ತಾನೆ. ಒಂದು ಮನೆಗೆ ಮೂಲೆಗಲ್ಲನಾಗಿ ದೇವರು ನಿಮ್ಮನ್ನು ನಿಲ್ಲಿಸುತ್ತಾನೆ. ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ಮೂಲೆಗಲ್ಲನಾಗಿ ನಿಲ್ಲಿಸುತ್ತಾನೆ. ನಿಮ್ಮ ಕುಟುಂಬ ದೇವರು ನಿಮ್ಮನ್ನು ಮಹಿಮೆಯಾಗಿ ನಿಲ್ಲಿಸುತ್ತಾನೆ. ಬೇಗನೆ ಬರುತ್ತೇನೆ. ದೇವರು ಬರುವ ಸಮಯ ಹತ್ತಿರವಾಗಿದೆ. ದೇವರು ಬರುವುದು ತುಂಬಾ ದೂರವಾಗಿಲ್ಲ. ಅದಕ್ಕೆ ಲೋಕದಲ್ಲಿ ನಡೆಯಬಾರದ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ, ಆಗಬಾರದ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಎಲ್ಲಿ ಪರಿಹಾರಗಳೆಲ್ಲ, ಎಲ್ಲಿ ಪರಿಹಾರಗಳ? ಯೇಸುವಿನ ಪರಿಹಾರ. ಅದಕ್ಕೆ ಯೇಸು ಒಬ್ಬನೇ ಪರಿಹಾರ. ಅದಕ್ಕೆ ನಿನಗಿರುವುದನ್ನು ಏನ್ ಮಾಡು? ಗಟ್ಟಿಯಾಗಿ ಹಿಡಿದುಕೋ, ಗಟ್ಟಿಯಾಗಿ ಹಿಡಿದುಕೋ. ಈ ಸಮಯ ಬಳಿಗೆ ಏನಿದೆ? ಸ್ವಲ್ಪ ಇದೆಯಲ್ಲ, ಬೇಜ ಪಡಕ್ ಹೋಗ್ಬೇಡ, ದುಃಖ ಪಡಕ್ ಹೋಗ್ಬೇಡ. ಒಂದು 100 ರೂಪಾಯಿ ಸಂಬಳ ಐತಲ್ಲ, ಅದನ್ನು ಅಷ್ಟದಲ್ಲಿ ಕೆಲಸದಲ್ಲಿ ದುಡಿ, ಸೇವೆಗೆ ಸಾಲಕ್ಕೆ ಬಾ, ದೇವರಸ್ತಿಗೆ ಒಪ್ಪಿಸಿಕೊಡು, ಗಟ್ಟಿಯಾಗಿ ಹಿಡ್ಕೋ. ಯಾರೋ ಮಾತು ಕೇಳಿ, ಯಾರೋ ಕಷ್ಟ ನೋಡಿ ನಿನ್ನ ದೇವರ ಬಿಟ್ಟು ದೂರ ಹೋಗಬೇಡ. ದೇವರ ಸಮ್ಮುಖದ ದೂರ ಆಗಬೇಡ. ನಿನ್ನ ಪ್ರಾರ್ಥನೆ ಕಡಿಮೆ ಮಾಡಬೇಡ. ನಂಬಿಕೆಯಲ್ಲಿ ಕಡಿಮೆ ಮಾಡಿಕೊಳ್ಳಬೇಡ. ಸೇವೆ ಮಾಡುವುದು ನಿನ್ನ ಕಡಿಮೆ ಮಾಡಿಕೊಳ್ಳಬೇಡ. ಈಗ ನಿನಗಿರುವ, ನಿನ್ನ ಮನೆಯಲ್ಲಿರುವ ಕಷ್ಟ, ನಿನ್ನ ಮನೆಗಿರುವ ವೇದನೆ ನನಗೆ ಕೊಡು. ಅದು ನಾನು ಹೊರುತ್ತೇನೆ, ಅದು ನಾನು ಹೊರುತ್ತೇನೆ. ನಿನ್ನ ಬಳಿ ಹೊರೋದಕ್ಕೆ ನಿನಗೆ ಆಗುವುದಿಲ್ಲ. ನಿನ್ನ ಬಳಿಗೆ ನಿನ್ನ ಕಷ್ಟ ಹೊರೋದಕ್ಕಾಗಿ ನಿನಗೆ ಆಗುವುದಿಲ್ಲ. ಅದು ನನಗೆ ಕೊಡು, ನನ್ನ ಹಸ್ತಕ್ಕೆ ಒಪ್ಪಿಸಿಕೊಡು. ನೀನು ನಿಶ್ಚಿಂತನಾಗಿರು. ನಾನು ಬೇಗನೆ ಬರುತ್ತೇನೆ. ಜಯಮಾಲೆಯನ್ನು ಕೊಡುತ್ತೇನೆ. ನಿನ್ನ ಮನೆಗೆ ಆಶೀರ್ವಾದ ಮಾಡುತ್ತೇನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸುತ್ತೇನೆ. ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತೇನೆ. ನಿನ್ನ ಮನೆಯನ್ನು ಆಶೀರ್ವದಿಸುತ್ತೇನೆ. ಪ್ರಕಟಣೆ ಬರೆದ ಗ್ರಂಥ 3ನೇ ಅಧ್ಯಾಯದಲ್ಲಿ ಅಲ್ಲಿ 19ನೇ ವಾಕ್ಯ ಹೀಗೆ ಓದುತ್ತೇನೆ. ನಾನು ಕೇಳಿರಿ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ. ನಾನು ಓದುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ನಾನು ಅವರನ್ನು ಗದರಿಸುತ್ತೇನೆ. ಅವ್ರು ಏನ್ ಮಾಡ್ತೀನಿ? ಗದರಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರೋ, ದೇವರ ಕಡೆಗೆ ತಿರುಗಿಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಎಷ್ಟು ಒಳ್ಳೆ ಮಾತು ನೋಡ್ರಿ. ದೇವ್ರ ಹೇಳ್ತಾರೆ ನೋಡ್ರಿ. ಯಾರಾದ್ರೂ ವ್ಯಕ್ತಿಗಳು ಬಂದು ನಿಮಗೆ ಹೇಳ್ತಾರ, ನಾನು ನಿನ್ನ ಸಂಗಡ ಊಟ ಮಾಡಕ್ ಬರ್ತೀನಿ, ನಿನ್ನ ಮನೆಗೆ ನಾನು ಬರ್ತೀನಿ, ನಿನ್ನ ಕುಟುಂಬದಲ್ಲಿ ಬರ್ತೀನಿ, ಸದಾ ನಿನ್ನ ಜೊತೆಗಿರ್ತೀನಿ. ಇಲ್ಲಿ ಯಾರು ಇರೋದಿಲ್ಲ. ಆದ್ರೆ ಯೇಸು ಹೇಳ್ತಾನೆ, ನಾನು ಸದಾ ನಿನ್ನ ಜೊತೆಗಿರುತ್ತೇನೆ. ಬಾಗಿಲು ನಿಂತುಕೊಂಡು ನಿನ್ನ ತಟ್ಟುತ್ತಾ ಇದ್ದೇನೆ. ಬಾಗಿಲಲ್ಲಿ ನಿಂತುಕೊಂಡು ನಿನ್ನನ್ನು ಕರಿತಾ ಇದ್ದೇನೆ. ಯಾವನಾದರೂ ನನ್ನ ಕೂಗನ್ನು ಕೇಳಿ, ನನ್ನ ಶಬ್ದವನ್ನು ಕೇಳಿ, ನನ್ನ ಮುಖವನ್ನು ಕೇಳಿ ಹೃದಯ ಬಾಗಿಲ ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು, ಅವನ ಮನೆಯಲ್ಲಿ ನಾನು ವಾಸ ಮಾಡುವೆನು. ಎಂದು ನೋಡ್ರಿ, ಲೋಕದ ಘನವಾದ ವ್ಯಕ್ತಿ ನಮ್ಮ ಮನೆಗೆ ಬರಬೇಕಾದರೆ ಅವನಿಗೆ ಮಾನ ಸನ್ಮಾನಗಳನ್ನು ಕೊಡಬೇಕು, ಅವನಿಗೆ ಆಮಂತ್ರಣ ಕೊಡಬೇಕು. ಇಲ್ಲಿ ಯೇಸು ಅದನ್ನು ಮಾಡಬೇಕಾಗಿಲ್ಲ. ನಮ್ಮ ಹೃದಯವನ್ನು ಶುದ್ಧವಾದ ಹೃದಯ ಕೊಡಬೇಕು. ಯೇಸುವೆ, ನನ್ನ ಜೀವಿತವನ್ನು ಕಟ್ಟಿರಿ ಅಪ್ಪ, ನನ್ನ ಬದುಕನ್ನು ಕಟ್ಟಿರಿ ಅಪ್ಪ, ನನ್ನ ಮನೆಯನ್ನು ಕಟ್ಟಿರಿ ಅಪ್ಪ, ನನ್ನ ಸಂಗಡಿನೂ ಬನ್ನಿರಿ ಅಪ್ಪ, ನನ್ನ ಮನೆಗೆ ವಾಸ ಮಾಡಿರಿ ಅಪ್ಪ, ನನ್ನ ಜೊತೆಗೆ ನಿಲ್ಲಮ್ಮ ಕೊಡ್ರಿ ಅಪ್ಪ. ಒಂದು ಮಾತು ಹೇಳ್ರಿ, ಯೇಸು ನಿಮ್ಮ ಜೊತೆಗೆ ಬರುತ್ತಾನೆ. ಒಂದು ನೋಡಿ, ಒಬ್ಬ ಸಾಧಾರಣವಾದ ವ್ಯಕ್ತಿ ನಮ್ಮ ಮನೆಗೆ ಬರುವಷ್ಟು ಮಾನ ಸನ್ಮಾನ ಕೊಡುತ್ತೇವಾದರೆ, ಪರಲೋಕ ಭೂಲೋಕ ಉಂಟು ಮಾಡಿ ದೇವರ ಮನೆಗೆ ಬರುವುದಾದರೆ ನಮ್ಮ ಜೀವಿತ ಹೇಗಿರುತ್ತದೆ?
ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ದೇವರು, ವ್ಯಾಧಿಗಳನ್ನು ಸೌಖ್ಯ ಮಾಡಿದ ದೇವರು, ಸತ್ತವರಿಗೆ ಜೀವ ಕೊಟ್ಟ ದೇವರು, ನಮ್ಮನ್ನು ಬದುಕಿಸಿದ ದೇವರು ನನ್ನ ಮನೆಗೆ ನನ್ನ ಸಂಘ ಬಂದು ಊಟ ಮಾಡ್ತಾನೆ ಅಂದ್ರೆ ಎಷ್ಟು ದೊಡ್ಡ ಆಶೀರ್ವಾದ ನೋಡಲಿ, ಎಷ್ಟು ದೊಡ್ಡ ಮಹಿಮೆ ನೋಡಿ. ಎಷ್ಟು ಹೇಳ್ತಿದ್ದಾನೆ ನೋಡಿ. ಯಾವನೇ ಅಲ್ಲಿ ಅದನ್ನು ಚೆನ್ನಾಗಿ ನೀವು ವಾಕ್ಯ ಓದಿರಿ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಇದೇ ತಟ್ಟು ಅಂದ್ರೆ ಯಾರಾದ್ರೂ ಸೇವಕರು ಬಂದು ಹೇಳಿದ್ರೆ ಬನ್ರಿ, ಆಲಯಕ್ಕೆ ಬನ್ರಿ, ದೇವ್ರನ್ನ ಬಿಡುಗಡೆ ಕೊಡ್ತಾರೆ, ದೇವ್ರ ಸೌಖ್ಯ ಕೊಡ್ತಾರೆ, ದೇವ್ರನ್ನ ಬಿಡಿಸ್ತಾರೆ, ಉನ್ನತವಾದ ಜೀವನ ಕೊಡ್ತಾರೆ, ಬಡ ಬದುಕೊಡ್ತಾ ಇದ್ದು ತಟ್ಟುತ್ತಾ ಇರುವುದು. ಈ ಶಬ್ದವನ್ನು ಕೇಳಿ ಯಾವುದಾದ್ರೂ ಹೃದಯ ಬಾಗಿಲ ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು, ಅವನು ನನ್ನ ಜೊತೆಯಲ್ಲಿ ನಿಂತುಕೊಂಡು ಊಟ ಮಾಡು ಯೇಸು ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ರಿ, ಈ ಸಮಯದಲ್ಲಿ ಶೋಧನೆಗಳು ಬರಲಿ, ಕಷ್ಟಗಳು ಬರಲಿ, ಅವಮಾನಗಳು ಬರಲಿ, ಎಲ್ಲ ಸೋತು ಹೋಗಬೇಡಿ, ಎಲ್ಲ ಅವಮಾನದಲ್ಲಿ ಹೋಗಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಳು 119ನೇ ಅಧ್ಯಾಯ 1ನೇ ವಾಕ್ಯ. ಕೀರ್ತನೆಗಳು 119ನೇ ಅಧ್ಯಾಯ 1ನೇ ವಾಕ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಶೋಧನೆ ಎದುರಿಸಬೇಕಾದ್ರೆ ನಮ್ಮೊಂದು ಬಲ ಇರಬೇಕು. ನಾನು ಓದುತ್ತೇನೆ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯಿರಿ, ಅವನು ಧನ್ಯನು. ಲೋಕದ ಮನುಷ್ಯ ಹೇಳ್ರಿ, ನಿನ್ನ ಬೆಳೆ ಹಣ ಇಲ್ಲ, ಯೋಗ್ಯ ಇಲ್ಲ, ನಿನ್ನ ಬೆಳೆ ನನ್ನ ಜೀವಿತ ಉಪಯೋಗ ಇಲ್ಲ ಅಂತ ಅವ್ರು ಹೇಳಿ ಅಲ್ಲಿ ಯೇಸು ಹೇಳ್ತಾರೆ, ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಯಾಗಿ ನಡಿಬೇಕು. ಸದಾಚಾರ ಅಂದ್ರೆ ಕಷ್ಟ ಬರಲಿ, ಶೋಧನೆ ಬರಲಿ, ಬಡತನ ಬರಲಿ, ವೇದನೆ ಬರಲಿ, ನನ್ನ ದೇವರ ಜೊತೆಗಿದ್ದಾನೆ, ಇಂದೆಲ್ಲ ನಾಳಿನ ದೇವರ ಜೀವಿತ ಕಟ್ಟುತ್ತಾನೆ, ಇಂದೆಲ್ಲ ನಾಳಿನ ಬದುಕನ್ನು ಮೇಲಕ್ಕೆ ತರುತ್ತಾನೆ, ನನ್ನ ಒಂದು ಹಂತದಲ್ಲಿ ತೆಗೆದುಕೊಂಡು 2ನೇ ಹಂತದಲ್ಲಿ ನನ್ನ ದೇವರು ಇಡುತ್ತಾನೆ, ನನ್ನ ವ್ಯಾಪಾರ ದೇವರು ಆಶೀರ್ವಾದ ಮಾಡುತ್ತಾನೆ, ನನ್ನ ಕುಟುಂಬನ ದೇವರು ಕಟ್ಟಿಕೊಡುತ್ತಾನೆ, ದೇವರ ಕುಟುಂಬದಲ್ಲಿ ಏನಾದರೂ ಒಂದು ಮಾಡುತ್ತಾನೆ, ಏನೇ ಒಂದು ಮಾಡುತ್ತಾನೆ, ಏನಾದರೂ ಒಂದನ್ನು ಮಾಡೇ ಮಾಡುತ್ತಾನೆ. ನನ್ನ ಸುಮ್ಮನೆ ಆತನೇ ಬಿಡೋದಿಲ್ಲ. ಮನುಷ್ಯನ ಸುಮ್ಮನೆ ಬಿಡಬಹುದು, ಬಂದು ಬಳಗವನ್ನು ಸುಮ್ಮನೆ ಸಾಧಾರಣವಾಗಿ ನಕ್ಕಬಹುದು, ಆದರೆ ದೇವರನ್ನು ಸುಮ್ಮನೆ ಬಿಡೋದಿಲ್ಲ. ನೀವು ಒಳಗಡೆ ನಂಬಿಕೆ ಬರಲಿ, ಈ ಬಲ ಬರಲಿ. ಅನೇಕ ಮಕ್ಕಳು ಪ್ರಾರ್ಥಿಸ್ತಾ ಇದ್ದೀರಿ, ನಂಬಿಕೆಯಲ್ಲಿ ಹೋಗ್ತಾ ಇದ್ದೀರಿ, ಆದರೆ ಎಲ್ಲೋ ಒಂದು ಸ್ವಲ್ಪ ಬಿಡುಗಡೆ ಕೂಡ ಆಗ್ತಾ ಇಲ್ಲ. ಹೋಗೋಣ, ನಂಬಿಕೆ ಇಡ್ರಿ. ನನ್ನ ಯೇಸು ನನ್ನ ಸುಮ್ಮನೆ ಬಿಡೋದಿಲ್ಲ, ಯೇಸು ನನ್ನ ಕುಟುಂಬವನ್ನು ಸಾಧಾರಣವಾಗಿಡುವುದಿಲ್ಲ, ಯೇಸು ನನ್ನ ಕುಟುಂಬವನ್ನು ಸುಮ್ಮನೆ ಆತನ ಬಿಡುವುದಿಲ್ಲ. ನಂಬಿಕೆಯಲ್ಲಿ ಹೋಗ್ರಿ. ಅದಕ್ಕೆ ಇಲ್ಲಿ ಹೀಗೆ ದೇವರು ಹೇಳುತ್ತಾನೆ, ಶೋಧನೆಯನ್ನು ಎದುರಿಸುತ್ತಿದ್ದರೂ ದೃಢವಾಗಿರುವವನ ಧನ್ಯನು, ಏಕೆಂದರೆ ಅವನು ತನ್ನ ನಂಬಿಕೆಯನ್ನು ನಿರೂಪಿಸಿದಾಗ ಜೀವವೆಂಬ ಜಯಮಾಲೆ ಹೊಂದುತ್ತಾನೆ. ಅಂದರೆ ಈ ಸಮಯ ಒಂದು ಶೋಧನೆ ಬರ್ತಾ ಇದೆ, ಅಲ್ಲಿ ನಿಮ್ಮ ನಂಬಿಕೆ ನಿರೂಪಿಸಿರಿ. ಸೈತಾನಿಗೆ ತಿರುಗಿ ಹೇಳಿ. ಸೈತಾನ ಏನೋ ಒಂದು ಹೇಳ್ತಾನೋ, ಸೈತಾನ ಹೇಳುವಾಗ ಅವರಿಗೆ ಅದನ್ನು ತಿರುಗಿ ಹೇಳಿದರೆ ಯೇಸು ಅದನ್ನೇ ಹೇಳಿದ. ನೀನು ಕಲ್ಲನ್ನು ರೊಟ್ಟಿ ಮಾಡಂತ ಹೇಳಿದ. ಯೇಸು ಒಂದೇ ಒಂದು ಮಾತು ಹೇಳಿದ, ನನ್ನ ದೇವರನ್ನ ನಾನು ಪರೀಕ್ಷಿಸುವುದಿಲ್ಲ, ನನ್ನ ದೇವರನ್ನ ಏನ್ ಮಾಡೋದಿಲ್ಲ, ನಾನು ಪರೀಕ್ಷಿಸುವುದಿಲ್ಲ. ಅದೇ ರೀತಿಯಾಗಿ ಮತ್ತು ನಿನ್ನ ಮೇಲಿಂದ ಧುಮುಕು ನನ್ನ ದೇವರನ್ನ ಕರದಲ್ಲಿ ಹಿಡಿತಾನೆ ಹೇಳ್ತಾ, ಆ ದೇವರು ಹೇಳ್ತಾನೋ, ನನ್ನ ದೇವರನ್ನು ಪರೀಕ್ಷಿಸುವುದಿಲ್ಲ. ಆ ಸಮಯ ಬರಲಿ, ಆ ಗಳಿಗೆ ಬರಲಿ, ನನ್ನ ಬದುಕಿಸುತ್ತಾನೆ. ಯೇಸು ಈ ನಂಬಿಕೆಯಲ್ಲಿ ಎಲ್ಲರೂ ಹೋಗುವುದಾದರೆ, ಯೇಸು ನಾನು ದೃಢವಾಗಿ ನಿಮಗೆ ಪ್ರವಾದನೆ ಆಗಿ ಹೇಳುತ್ತೇನೆ, ನಿಮಗೆ ಅಸಾಧಾರಣವಾದ ಕಾರ್ಯ ದೇವರು ಸಾಧ್ಯ ಮಾಡಿ ತೋರಿಸುವ ದೇವರು, ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರು, ಇರುವುದನ್ನು ಇಲ್ಲದ ಹಾಗೆ ಮಾಡುವ ದೇವರು. ಆತನು ಹೇಗಿದ್ದಾನೆ, ದೀನನನ್ನು ತೆಗೆದುಕೊಂಡು ಹೋಗಿ, ದರಿದ್ರನ್ನು ತೆಗೆದುಕೊಂಡು ಹೋಗಿ, ತಿಪ್ಪೆಯಲ್ಲಿರೋ ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ನಿಲ್ಲಿಸುವ ದೇವರು. ರೋಗದಲ್ಲಿ ಬಿದ್ದವರನ್ನು, ಕಣ್ಣೀರಿನಲ್ಲಿ ಬಿದ್ದವರನ್ನು ತೆಗೆದುಕೊಂಡು ಹೋಗಿ ಸೇವೆ ಮಾಡು ಹಚ್ಚಿದವನ ದೇವರು. ಅಂಥವ್ರ ಮುಖಾಂತರವಾಗಿ ಎಷ್ಟೋ ಜನ ದೇವರು ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಯಾಕೆ ನಿಮ್ಮ ಜೀವಿತದಲ್ಲಿ ಹಾಗಿರಬಾರದು? ಯಾಕೆ ನಿಮ್ಮ ಜೀವನ ದೇವರು ಅದೇ ಇಟ್ಟಿರಬಹುದು? ನಿಮ್ಮ ಪಟ್ಟಣದಲ್ಲಿ ನನ್ನ ದೇವರು ಬೆಲೆ ಉಳ್ಳವನಾಗಿ ಮಾಡುವನಿದ್ದಾನೆ. ನನ್ನ ಮನೆಯಲ್ಲಿ ದೇವರನ್ನು ಅಮೂಲ್ಯ ಉಳ್ಳವನಾಗಿ ಮಾಡುತ್ತಾನೆ. ನಿನ್ನ ಹೋಗಿ ಎಜುಕೇಶನ್ ದೇವರು ಅಮೂಲ್ಯ ಉಳ್ಳವನಾಗಿ ಮಾಡುವನಿದ್ದಾನೆ. ನಿನ್ನ ದೇವರ ವ್ಯಾಪಾರದಲ್ಲಿ ಘನ ಉಳ್ಳವನಾಗಿ ಮಾಡುವನಿದ್ದಾನೆ. ಯಾಕೆ ನೀನು ಸ್ವರ್ಗಿ ಹೋಗ್ತಾ ಇದೀಯಾ? ಯಾಕೆ ನೀನು ಕುಗ್ಗಿ ಹೋಗ್ತಾ ಇದೀಯಾ? ಯಾಕೆ ನೀನು ಬಳಲಿ ಹೋಗ್ತಾ ಇದೀಯಾ? ಸೋತ್ ಹೋಗಬೇಡ.
ಬಳಲಿ ಹೋಗಬೇಡ. ನಿನ್ನ ನಂಬಿಕೆಯನ್ನು ನಿರೂಪಿಸು, ನಿನ್ನ ನಂಬಿಕೆಯನ್ನು ನಿರೂಪಿಸು. ನಿನ್ನ ನಂಬಿಕೆಯಿಂದ ದೇವರಿಗೆ ಹೇಳು, ಇರುವ ಎಲ್ಲ ಸೈತಾನನ ಬಾಯಿ ಮುಖಾಂತರವಾಗಿ ದೇವರೊಂದು ಬಲ ಕೊಟ್ಟಿದ್ದಾನೆ. ನೀನು ಭೂಲೋಕದಲ್ಲಿ ಏನನ್ನು ಕಟ್ಟಿದ್ದೀಯೋ ನಾನು ಅದನ್ನು ಪರಲೋಕದಲ್ಲಿ ಕಟ್ಟುತ್ತೇನೆ. ನೀನು ಭೂಲೋಕದಲ್ಲಿ ಏನನ್ನು ಬಂಧಿಸುತ್ತೀಯೋ ನಾನು ಅದನ್ನು ಪರಲೋಕದಲ್ಲಿ ಬಂಧಿಸುತ್ತೇನೆ. ನೀನು ಹೇಳು ಹೋಗು, ಇಂದು ನಿನ್ನ ಮನೆಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ತಡೆಯಾಗಿರುವ ಎಲ್ಲ ಸೈತಾನಗಳನ್ನು, ಎಲ್ಲ ಮನುಷ್ಯರ ಬಲಗಳನ್ನು ನಿನ್ನ ರೂಮಿನಲ್ಲಿ ಹೋಗಿ ಮೊಣಕಾಲೂರಿಕೊಂಡು ನಿನ್ನ ಮುಖಾಂತರ ಅದನ್ನು ಬಂಧಿಸು. ಯೇಸು ಪರಲೋಕದಲ್ಲಿ ಬಂಧಿಸಿ ದೀನನಾಗಿದ್ದಲ್ಲಿ ಅವನು ತೆಗೆದುಕೊಂಡು ಹೋಗಿ ಸಿಂಹಾಸನಗಳ ಮೇಲೆ ಕುಳಿಸುವ ದೇವರು ನನ್ನ ನಿನ್ನ ಜೊತೆಯಾಗಿದ್ದಾನೆ. ನನ್ನ ನಿನ್ನ ಸಂಕಟದಲ್ಲಿ ಆತನು ಇದ್ದಾನೆ. ಇಲ್ಲಿ ನೋಡ್ರಿ, ಶೋಧನೆಗೆ ಅದೇ ಯಾಕೋಬನ ಬರೆದ ಪತ್ರಿಕೆ, ಕಷ್ಟವನ್ನು ಸಹಿಸಿಕೊಳ್ಳುತ್ತಾನೆ ಮನುಷ್ಯನು. ಕಿಡಿಕೋಗಿ ಮನೆ ಕೊಡ್ರಿ, ನಾನು ಹೇಳ್ತೇನೆ, ಅದು ಆಮೇಲೆ ಹೋದ್ರೆ, ಶೋಧನೆಗೆ ಗುರಿಯಾಗಿರುವ ವ್ಯಕ್ತಿಯು ದೇವರು ನನ್ನನ್ನು ಶೋಧಿಸಿದಾನೆಂದು ಹೇಳಬಾರದು. ಈ ದಿನದಲ್ಲಿ ನೀವು ಶೋಧನೆಗೆ ಗುರಿ ಆಗ್ತೀರಂದ್ರೆ ದೇವರನ್ನು ಶೋಧಿಸ್ತಾ ಇದ್ದಾನೆ. ಇದರಲ್ಲಿ ಕಷ್ಟ ಬರುತ್ತಾ ಇದ್ದಾರೆ, ಸಮಸ್ಯೆ ಬರುತ್ತಾ ಇದ್ದಾರೆ, ದೇವರನ್ನು ಕಷ್ಟ ಕೊಡ್ತಾ ಇದ್ದಾನೆ. ದೇವರನ್ನು ಈ ಶೋಧನೆಯನ್ನು ಬಾಯಿ ಮುಖಾಂತರ ಹೇಳಬಾರದು, ಎಲ್ಲಿ ಹೇಳಬಾರದು. ಅದರ ವಾಕ್ಯದ ಅರ್ಥ ಹೇಳುತ್ತೇನೆ ನಮಗೆ. ಇಲ್ಲಿ ಶೋಧನೆ ಗುರಿ ಆಗಿರುವ ವ್ಯಕ್ತಿಯು ದೇವರು ನನ್ನನ್ನು ಶೋಧಿಸುತ್ತಿದ್ದಾನೆ ಎಂದು ಹೇಳಬಾರದು. ಕೆಟ್ಟದ್ದನ್ನು ದೇವರು ಶೋಧಿಸಲಾರದು. ದೇವರು ತಾನಾಗಿ ಯಾರನ್ನು ಶೋಧಿಸುವುದಿಲ್ಲ. ಶೋಧನೆಗೆ ಗುರಿ ಆಗುವನು ತಾನು ಇಷ್ಟಪಡುವ ಕೆಟ್ಟ ಕಾರ್ಯಗಳಿಂದಲೇ ಶೋಧನೆಗೆ ಒಳಗಾಗುತ್ತಾನೆ. ದೇವರು ಹೇಳ್ತಾನೋ, ನೀ ಯಾಕೆ ಶೋಧನೆಗೆ ಗುರಿ ಆಗ್ತಿದೆ ಅಂದ್ರೆ ನೀನು ಇಷ್ಟಪಡುವ ಕೆಟ್ಟ ಕಾರ್ಯಗಳು. ಇದು ನೀನೇನ್ ಮಾಡಿದೆ? ಸಾಧಾರಣವಾಗಿದ್ದೆ, ಯಾರೋ ಒಬ್ಬರನ್ನು ನೋಡಿದೆ, ಯಾರೋ ಒಬ್ಬರ ಬದುಕನ್ನು ನೋಡದೆ ಲೋಕದ ಪ್ರಕಾರವಾಗಿ ಅವರು ಜೀವಿಸುತ್ತಿದ್ದಾರೆ. ಅವರ ಬಳಿಗೆ ಸೈತಾನ ಆಳ್ವಿಕೆ ಮಾಡುತ್ತಿದ್ದಾನೆ, ನಿನ್ನ ಬಳಿಗೆ ಯೇಸು ಇದ್ದಾನೆ. ಅವರನ್ನು ನೋಡಿ ಸಾಲನ್ನು ತೆಗೆದುಕೊಂಡು ನಿನ್ನ ಮನೆಯನ್ನು ಕಟ್ಟಿಸಿ ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡೆ. ಇದನ್ನು ಯೇಸು ಸಾಲ ಮಾಡಿ ಅಂತ ಹೇಳಬಾರದು, ಸಾಲ ಮಾಡಿದ ಅಂತ ನೀನು ಹೇಳಬಾರದು. ಇದೇ ಯೇಸು ಹೇಳ್ತಾನೆ, ನೀನು ಇಷ್ಟ ಕಾರ್ಯ ನಿಮಿತ್ತವಾಗಿ ನೀನು ಶೋಧನೆ ಬರಮಾಡಿಕೊಂಡಿ, ಇಷ್ಟಗಳ ನಿಮಿತ್ತವಾಗಿ ನೀನು ಶೋಧನೆ ಬರಮಾಡಿಕೊಂಡಿ. ಇಲ್ಲಿ ನೋಡಿ, ಒಂದು ಭಾರವುಳ್ಳವನಾಗಿ ಯಾವುದು ಶೋಧನೆ, ಯಾವುದೋ ಒಂದು ನಾವು ಮಾಡುವ ಶೋಧನೆ ಹೇಳಿದ್ರಿ ಕೇಳ್ರಿ. ಒಂದು ಮದುವೆ ಕಾರ್ಯ ಇದೆ, ಒಂದು ಸಾಧಾರಣ ಮದುವೆ ಕಾರ್ಯ. ಉದಾಹರಣೆಯಾಗಿ ನಮ್ಗೆ ಹೇಳುತ್ತೇನೆ, ಆ ಮದುವೆ ಕಾರ್ಯವನ್ನು ನಿಮ್ಮ ಸಾಧಾರಣವಾಗಿ ದೇವರಿಟ್ಟ ನೇಮಿಸಿದ ಪ್ರಕಾರವಾಗಿ ಮಾಡಿ ಒಂದು ಲಕ್ಷಗಟ್ಟಲೆ ಸಾಲ ಮಾಡಿ ಮದುವೆ ಆಗಿರಿ, ಅದನ್ನು ದೇವರು ತೀರಿಸುತ್ತಾನೆ. ಇನ್ನೊಂದು ಇದೆ, ನನ್ನ ಮದುವೆ ಹೀಗೆಯೇ ಆಗಬೇಕು, ನನ್ನ ಮದುವೆ ಇಲ್ಲೇ ಆಗಬೇಕು, ಇಲ್ಲೇ ನನ್ನ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು ಎಂಬುದನ್ನು ಇಷ್ಟೊಂದು ಸ್ಥಳ ಖರ್ಚು ಮಾಡ್ತಿರಲ್ಲ, ಇದನ್ನು ಯೇಸು ಒಪ್ಪೋದಿಲ್ಲ. ನಿಮಿತ್ತ ಇಲ್ಲದೆ ಮಾಡ್ರೆ, ನಿಮಿತ್ತ ಇರುವ ಹಾಗೆ ನೋಡ್ರಿ, ನಿಮಿತ್ತ ಇಲ್ಲದೆ ಮಾಡ್ರೆ ಯೇಸು ತೀರಿಸುವುದಿಲ್ಲ. ಅದಾಗೆ ಬಂದು ದೇವರು ಇಲ್ಲಿ ಹೇಳಿ ನೋಡ್ರಿ, ನಿಮಗಿರುವ ಕಷ್ಟ ಶೋಧನೆ ನೀವು ಮಾಡಿಲ್ಲ, ನೀವೇನು ಮಾಡಿಲ್ಲ, ಆದರೆ ಯಾರೋ ಒಬ್ಬರಿಂದ ಬರ್ತಾ ಇದೆ, ಯಾರೋ ಒಬ್ಬರಿಂದ ಹೆಚ್ಚಾಗ್ತಾ ಇದೆ, ಯಾರೋ ಒಬ್ಬರ ಜೀವಿತ ನಮಗೆ ಕಾಡಿಸ್ತಾ ಇದೆಯೋ, ಹೋಗಿ ಪರಲೋಕ ದೇವರಿಗೆ ಹೋಗಿ ಹೇಳ್ರಿ, ದೇವರೇ ಇದು ನಾನು ಮಾಡಿಲ್ಲಪ್ಪ, ಇದು ನಾನು ಇದಕ್ಕೇನು ಕಾರಣಲ್ಲಪ್ಪ, ಹೇಗೋ ಬಂದು ನಮ್ಮ ಮನೆಗೆ ಬಂದು ಸೇರ್ತಪ್ಪ, ಹೇಗೋ ನನಗೆ ಕಾಡ್ತಾ ಇದೆಯಪ್ಪ, ನೀನು ಆರಾಧಿಸೋದಕ್ಕಾಗಿ ಆಗ್ತಾ ಇಲ್ಲ, ನೀನು ಆಲಯಕ್ಕೆ ಬರೋದಕ್ಕಾಗಿ ಆಗ್ತಾ ಇಲ್ಲ, ನಿನ್ನ ಸನ್ನಿಧಾನಕ್ಕೆ ಸೇರಕ್ಕೆ ಆಗ್ತಾ ಇಲ್ಲ, ನನ್ನ ಮನೆಗೆ ಸಮಾಧಾನ ಇರೋದಕ್ಕಾಗಿ ಆಗ್ತಾ ಇಲ್ಲ, ನೆಮ್ಮದಿ ಆಗಿರೋದಕ್ಕಾಗಿ ನನಗೆ ಆಗ್ತಾ ಇಲ್ಲ, ನನಗೆ ನೆಮ್ಮದಿ ಇರೋದಕ್ಕೆ ಆಗ್ತಾ ಇಲ್ಲ, ನನ್ನ ಬಿಡಿಸಿ ದೇವರೆಂದು ನಂಬಿಕೆ ನಿರೂಪಿಸಲ್ಪಟ್ಟಾಗ ಯೇಸು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಯೇಸು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಯೇಸು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ಶೋಧನೆಗಳನ್ನು ಎದುರಿಸಬೇಕಾದರೆ ಮೊದಲು ಮಾತ್ರ ಪ್ರೀತಿ ಇರಬೇಕು. ಮೊದಲು ನಾವು ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ತುಂಬಾ ನಾವು ಪ್ರೀತಿ ಮಾಡ್ತೀವಿ, ಆ ವ್ಯಕ್ತಿ ಏನ್ ಮಾಡ್ರಿ ಕೂಡ ನಾವು ಸಹಿಸ್ಕೊತೀವಿ. ವ್ಯಕ್ತಿ ಜೋರಾಗಿ ನಾವು ಪ್ರೀತಿಯಲ್ಲಿ ಇರ್ತೀರಿ, ಪ್ರೀತಿಯಲ್ಲಿ ಆಸಕ್ತರಾಗಿರ್ತೀರಿ, ಆ ವ್ಯಕ್ತಿ ನಿಮಗೆ ಏನ್ ಮಾಡ್ರಿ ಕೂಡ ನೀವು ಏನ್ ಮಾಡ್ತೀರಿ, ನೀವು ಸಹಿಸ್ಕೊತೀರಿ. ಪ್ರೀತಿ ಎಲ್ಲಾಗಿತ್ತಂದ್ರೆ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಕೆಲಸ ಎಲ್ಲನೂ ದೊಡ್ಡದಾಗಿ ಮಾಡ್ತೀರಿ. ಆದರೆ ಯೇಸು ಹೇಳುತ್ತಾನೆ, ನೀನು ನನ್ನನ್ನು ಪ್ರೀತಿ ಮಾಡುವುದಾದರೆ
ನೀನು ನನ್ನನ್ನು ನೋಡುವುದಾದರೆ ನಿನ್ನ ಕುಟುಂಬಕ್ಕೆ ಯಾವುದೇ ಕಷ್ಟ ಬರಲಿ, ಯಾವುದೇ ಶೋಧನೆ ಬರಲಿ, ನನ್ನನ್ನು ನೀನು ಬಿಟ್ಟು ಹೋಗೋದಿಲ್ಲ, ನನ್ನನ್ನೇ ಬಿಟ್ಟು ನೀನು ಹೋಗೋದಿಲ್ಲ. ನೀನು ನನ್ನ ಸಂಗಡನೇ ಇರುತ್ತೆ, ನನ್ನ ಜೊತೆಯಾಗಿ ಇರುತ್ತೆ. ಇದು ಪ್ರೀತಿ, ಇದು ಒಂದು ಪ್ರೀತಿ. ಪ್ರೀತಿ ಇಲ್ಲದ ವ್ಯಕ್ತಿ ನಾನು ಬಿಟ್ಟು ಹೋಗ್ಬಿಡ್ತಾನೆ. ಯೇಸುವಿನ ನಾವು ಪ್ರೀತಿ ಇದ್ದರೆ ಯೇಸುವನ್ನು ಬಿಡೋದಿಲ್ಲ. ಏನೇ ಶೋಧನೆ ಬರಲಿ ನಾವು ಯೇಸುವನ್ನು ಬಿಡೋದಿಲ್ಲ. ಪ್ರೀತಿ ನಮ್ಮನ್ನು ಶೋಧನೆಯಲ್ಲಿ ನಮ್ಮನ್ನು ಎದುರಿಸಿ ಹೋಗುವುದು. ಹಲ್ಲೆಲೂಯಾ. ಪ್ರೀತಿ ಇದು ವಿಶ್ವಾಸಿ ಆಗಿರುವ ಕಷ್ಟಗಳ ಸಮಯದಲ್ಲಿ ತಾಳ್ಮೆಯಿಂದ ನಮಗೆ ಸಹಾಯ ಮಾಡ್ತದೆ. ಈ ನಮ್ಮಲ್ಲಿರುವ ಪ್ರೀತಿ ಕಷ್ಟ ಬರುವಾಗ ನಮಗೆ ತಾಳ್ಮೆಯಿಂದ ನಮ್ಮನ್ನೇನು ಮಾಡ್ತತಿ? ಸಹಾಯ ಮಾಡ್ತತಿ. ತಾಳ್ಮೆ ನಮಗೆ ಸಹಾಯ ಮಾಡ್ತೈತಿ. ತಾಳ್ಮೆ ಇಲ್ಲ ಅಂದ್ರೆ ಯಾರೋ ಅಂದ್ರು ನನ್ನ ಸಭೆ ಬಿಟ್ಟು ಹೋಗ್ನಿ, ಯಾರೋ ಅಂದ್ರು ನಾನು ಆಲಯ ಬಿಟ್ನಿ, ನಾನು ಪ್ರಾರ್ಥನೆ ಮಾಡಲಿಲ್ಲ, ದೇವರನ್ನು ಸ್ಮರಿಸಲಿಲ್ಲ, ದೇವರನ್ನ ಒಳ್ಳೇದು ಮಾಡಲಿಲ್ಲ, ದೇವರನ್ನ ಪ್ರಾರ್ಥನೆ ಕೇಳಲಿಲ್ಲ, ದೇವರನ್ನ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮೇಲೆ ಪ್ರೀತಿ ಇಲ್ಲ, ಪ್ರೀತಿನೇ ಇಲ್ಲ. ಪ್ರೀತಿ ಇರುವಲ್ಲಿ ಜಗಳ ಇರುವುದಿಲ್ಲ, ಪ್ರೀತಿ ಇರುವಲ್ಲಿ ಜಗಳಗಳು ಇರುವುದಿಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆಯಾಗಿ ನಾನು ಹೇಳುತ್ತೇನೆ. ಅತ್ತೆ ಸೊಸೆ ಜಗಳ ಆಡೋದು ನೋಡಿರಿ. ಎಲ್ಲಾದರೂ ತಾಯಿ ಮಗಳು ದೂಷಿಸುವುದು ಎಲ್ಲಾದರೂ ನೋಡಿದಾರ? ಹಲ್ಲೆಲೂಯಾ. ಅತ್ತೆ ಸೊಸೆ ಜಗಳ, ಅತ್ತೆ ಸೊಸೆ ವಿರುದ್ಧವಾಗಿ ಹೇಳುವುದನ್ನು ನೋಡಿದ್ದೀರಿ, ಸೊಸೆ ಅತ್ತೆ ವಿರುದ್ಧವಾಗಿ ಹೇಳುವುದನ್ನು ಕೇಳಿದಿರಿ. ಎಲ್ಲಾದರೂ ಲೋಕದಲ್ಲಿ ತಾಯಿ ವಿರುದ್ಧವಾಗಿ ಮಗಳು ಹೇಳ್ತಾಳ, ಮಗಳ ವಿರುದ್ಧವಾಗಿ ತಾಯಿ ಹೇಳಿದ್ರೆ ಹೇಗೆ ಪ್ರೀತಿ ಇರುತ್ತೆ ಅಲ್ಲಿ? ನನ್ನ ಮಗಳು ಇದ್ದಾಳೆ, ನನ್ನ ಮಗಳು ನನ್ನ ಪ್ರೀತಿಯಿಂದ ನೋಡಕ್ಕೆ ಏನಿದ್ರು ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ತೀರಿ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಿ. ಅದೇ ರೀತಿ ತಾಯಿ ಕೂಡ ಹಾಗೆ. ತಾಯಿ ಏನಾದರೂ ಅನ್ನುವಾಗ ತಾಯಿ ಯಾರು ಮುಂದೆ ಹೇಳೋದಲ್ಲ. ಅದೇ ಸೊಸೆ ಅತ್ತೆಯಲ್ಲಿ ಸೊಸೆ ತಪ್ಪು ಮಾಡುವಾಗ ಅತ್ತೆ ಎತ್ತಿಕೊಂಡು ಹೇಳುತ್ತಾಳೆ, ಅತ್ತೆ ತಪ್ಪು ಮಾಡುವಾಗ ಸೊಸೆ ಎತ್ತಿ ಹೇಳುತ್ತಾಳೆ. ಅದೇ ರೀತಿ ನಮ್ಮ ದೇವರ ಮೇಲೆ ಪ್ರೀತಿ ಇರುವಾಗ ನಾವು ಯೇಸುವನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ, ಯಾವ ಪಾಪನೂ ಮಾಡುವುದಿಲ್ಲ, ದೇವರ ವಿರುದ್ಧವಾದ ಕಾರ್ಯಗಳನ್ನು ಹೋಗುವುದಿಲ್ಲ. ಇದಕ್ಕೆ ಪ್ರೀತಿ ಕಾರಣ. ಇಂದು ನೀನು ಸಭೆಗೆ ಬರ್ತಾ ಇದ್ದೆ, ಆಲಯಕ್ಕೆ ಬರ್ತಾ ಇದ್ದೆ, ಎಲ್ಲೋ ನೀನು ಪಾಪ ಮಾಡ್ತಾ ಇದ್ದೆ, ಎಲ್ಲೋ ನೀನು ಕೆಟ್ಟದ ಹೋಗ್ತಾ ಇದ್ದೆ. ಯೇಸು ಮೇಲೆ ಪ್ರೀತಿ ಇಲ್ಲ, ಯೇಸು ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇರುವ ಜಾಗದಲ್ಲಿ ಯೇಸು ನಾವು ಎದುರಿಸ್ತೀವಿ, ಧೈರ್ಯವಾಗಿ ನಿಲ್ತೀವಿ. ಏನಾಗುತ್ತಾ ಆಗಲಿ, ಏನು ಬಿಡುತ್ತೋ ಬಿಡಲಿ, ಒಂದು ಸಾರಿ ಯೇಸುನನ್ನು ಹಿಡಿದುಕೊಂಡಿದ್ದೇನೆ, ಯೇಸು ನನ್ನ ಏನು ಮಾಡ್ತಾನೋ ಮಾಡಲಿ, ನನಗೆ ಜಯಮಾಲೆ ಕೊಡ ನಂಬಿಕೆ ಹೋಗುವಾಗ ಯೇಸು ನಿಜವಾಗಲು 100ಕ್ಕೆ 100 ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. 100ಕ್ಕೆ 100 ನಿಮ್ಮನ್ನು ಎತ್ತಿಕೊಂಡು ದೇವರು ಹಿಡಿಯುತ್ತಾನೆ. ಹಲ್ಲೆಲೂಯಾ. ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ನಿಮ್ಮ ನಡೆಸುತ್ತದೆ. ಪ್ರೀತಿ ಏನ್ ಮಾಡ್ತೈತಿ? ಅನ್ಯಾಯವಾಗುವುದನ್ನು ನೋಡಿ ಸಂತೋಷ ಪಡೋದಿಲ್ಲ. ಅನ್ಯಾಯ ಆಗ್ತಾ ಇದೆ, ಯೇಸು ನಮ್ಮನ್ನು ಹಾಗೆ ರೀತಿ ಪ್ರೀತಿ ಮಾಡಿದ. ನೋಡ್ರಿ, ನಾವು ಯೇಸುವಿನ ಪರಿಚಯ ಇಲ್ಲ, ಯೇಸು ನಾವು ರಕ್ತ ಸಂಬಂಧಿಕರಲ್ಲ, ಯೇಸು ನಾವೇನೂ ಅಲ್ಲ. ಹೋಗಿ ಮನಕಾಲ ಉರಿಕೊಂಡು ಹೋಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ರೋಗಗಳು ಬಿಟ್ಟು ಹೋಗುತ್ತವೆ. ಮನಕಾಲ ಉರಿಕೊಂಡು ಪ್ರಾರ್ಥನೆ ಮಾಡುವಾಗ ನಮ್ಮ ಸಮಸ್ಯೆಗಳು ಬಿಟ್ಟು ಹೋಗುತ್ತವೆ. ಮನಕಾಲ ಉರಿಕೊಂಡು ಪ್ರಾರ್ಥನೆ ಮಾಡುವಾಗ ವೇದನೆ ಬಿಟ್ಟು ಹೋಗಿ, ಕಣ್ಣೀರು ಹೋಗಿ ಸಂತೋಷ ಬರುತ್ತೆ. ಯೇಸುವನ್ನು ಹೇಗೆ ಪ್ರೀತಿ ಮಾಡಿದ, ಅದೇ ರೀತಿ ನಾವು ಕೂಡ ಪ್ರೀತಿಯಿಂದಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮತ್ತೆ ಒಂದೇ ಒಂದು ಕೊನೆಯದಾಗಿ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸಕ್ಕೆ ಹೋಗುತ್ತೇನೆ. ಕೀರ್ತನೆಗಳ 25ನೇ ಅಧ್ಯಾಯ, ಕೀರ್ತನೆಗಳ 25ನೇ ಅಧ್ಯಾಯ. ಒಂದು ನಮಗೆ ಶೋಧನೆ ಬರುವಾಗ ಇಂಥ ಪ್ರಾರ್ಥನೆಗಳನ್ನು ನಾವು ಹೋಗಬೇಕು. ಕೀರ್ತನೆಗಳು 25ನೇ ಅಧ್ಯಾಯ 1-2 ಓದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನೇ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ, ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ, ವೃಥಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೆ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಮುಂದೆ 4ನೇ ವಾಕ್ಯ.
ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ನಿನ್ನ ಮಾರ್ಗವನ್ನೇ ನನಗೆ ತಿಳಿಸು. ನೀನು ಒಪ್ಪುವ ದಾರಿಯನ್ನು ನೀನು ಒಪ್ಪುವ ದಾರಿಯನ್ನು ತೋರಿಸು. ನನಗೆ ತೋರಿಸು. ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶಿಸು. ಯಾವಾಗಲೂ ಈ ಪ್ರಾರ್ಥನೆ ಇರಬೇಕು. ದೇವರೇ, ನಾನು ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನಪ್ಪ, ನಾನು ನಿನ್ನನ್ನೇ ನಂಬಿದ್ದೇನಪ್ಪ, ನಿನ್ನನ್ನೇ ಭರವಸೆಯಾಗಿದ್ದೇನೆ. ಎಷ್ಟು ಹೋಗಿ ಬಲವಾಗಿ ಹೇಳ್ರಿ. ನನ್ನ ಆಶೆಭಂಗ ಪಡಿಸಬೇಡ, ನನ್ನ ಕಣ್ಣೀರಿಗೆ ಗುರಿ ಮಾಡಬೇಡ, ನನ್ನ ಕುಟುಂಬ ಬಡತನದಲ್ಲಿ ಗುರಿ ಮಾಡಬೇಡ, ರೋಗದಕ್ಕೆ ಗುರಿ ಮಾಡಬೇಡ. ನಾನು ನಿನ್ನ ವಿರುದ್ಧವಾಗಿ ಏನಾದರೂ ತಪ್ಪುಗಳು ಮಾಡುತ್ತಾ ಇದ್ದರೆ, ಅಪರಾಧಗಳನ್ನು ಮಾಡುತ್ತಾ ಇದ್ದರೆ ನನಗದನ್ನು ತಿಳಿಸು, ನನಗದನ್ನು ತಿಳಿಸು. ಭಕ್ತನಾದ ಹೇಳುತ್ತಾನೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಯೇಸು ನಮಗೆ ಮಾರ್ಗ ಕೊಟ್ಟಿದ್ದಾನೆ. ಮಾರ್ಗ ವಿರುದ್ಧವಾಗಿ ಹೋಗುವಾಗ ನಮಗೆ ಆಶೀರ್ವಾದ. ಹೆಂಗಂದ್ರೆ ಹೋಗಿ, ಹೆಂಗಂದ್ರೆ ಜೀವಿಸಿ, ಹೆಂಗಂದ್ರೆ ಮಾಡಿ ಯೇಸು ನಡೆಸುವುದಿಲ್ಲ. ಅದಕ್ಕೆ ಹೋಗಿ ಪರಲೋಕ ದೇವರ ಬಳಿ ಹೋಗಿ ಕೇಳಬೇಕು, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಏನ್ ಮಾಡು, ನನಗೆ ತಿಳಿಸು. ನಾನು ಹೆಂಗೆ ಬದುಕಬೇಕು, ಹೆಂಗೆ ನಡಿಬೇಕು, ನನ್ನ ಕುಟುಂಬ ಮೇಲೆಗೆ ಹೇಗೆ ತೆಗೆದುಕೊಳ್ಳಬೇಕು, ನಾನು ಹೆಂಗೆ ನಡೆಸಬೇಕು, ನನ್ನ ಮನೆಯಲ್ಲಿ ಯಾವ ಜವಾಬ್ದಾರಿ ಇರಬೇಕು, ನನ್ನ ಕೆಲಸ ಮಾಡುವಲ್ಲಿ ಯಾವ ಜವಾಬ್ದಾರಿ ಆಗಿರಬೇಕು, ನಾನು ಹೆಂಗೆ ನಡೆಯಬೇಕು, ಹೆಂಗೆ ಜೀವಿಸಬೇಕು, ಎಲ್ಲವನ್ನೂ ನನಗೆ ಹೇಳಿಕೊಡು. ಹೇಳಿ ಕರ್ತನ ಸಭೆ ಹೋಗಿ ಮೊಣಕಾಲು ಹೊರಿಕೊಂಡು ಹಾಗೆ ಕಣ್ಣುಗಳು ಮುಚ್ಚಿಕೊಂಡು ಹೋಗಿ ಬೇಡ್ತಾ ಇರಿ. ನಿನ್ನ ಒಪ್ಪುವ ದಾರಿ ನನಗೆ ತೋರಿಸು. ಇದುವರೆಗೆ ನಾನು ಹೋಗ್ತಾ ಇದ್ದೀನಿ, ಮಾರ್ಗದಲ್ಲಿ ಯಶಸ್ಸು ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಜೀವನ ಚೆನ್ನಾಗಿಲ್ಲ. ಹೋಗಿ ಮನಗಾಲು ಹುಡುಕೊಂಡು ಹೋಗಿ, ಯಾಕೆ ದೇವರು ಇಂಥ ಪರಿಸ್ಥಿತಿ ಬರ್ತಾ ಇದೆ ನನಗೆ, ಯಾಕೆ ಈ ಕಷ್ಟ ನನಗೆ ಬರ್ತಾ ಇದೆ. ಲೋಕದಲ್ಲಿ ಎಷ್ಟೋ ಜನ ಖುಷಿಯಾಗಿದ್ದಾರೆ, ಸಂತೋಷವುಳ್ಳವರಾಗಿದ್ದಾರೆ. ಅವರ ಜೀವನದಲ್ಲಿ ಎಂಥ ಅದ್ಭುತ ಮಾಡಿದೆ, ಇವರ ಜೀವನದಲ್ಲಿ ಎಂಥ ಅದ್ಭುತ ಮಾಡಿದೆ. ನನ್ನ ಜೀವನದಲ್ಲಿ ಯಾಕೆ ಇದು ಬರ್ತಾ ಇದೆ, ನನ್ನ ಜೀವನದಲ್ಲಿ ಯಾಕೆ ಕಣ್ಣೀರು ಬರ್ತಾ ಇದೆ, ಅವಮಾನ ಯಾಕೆ ಬರ್ತಾ ಇದೆ, ಕಣ್ಣೀರು ಯಾಕೆ ಬರ್ತಾ ಇದೆ. ಅದರ ಬದಲು ಚಿಂತೆ ಮಾಡೋದನ್ನು ಬಿಟ್ಟು, ಕಳವಳ ಮಾಡೋದನ್ನು ಬಿಟ್ಟು, ದುಃಖಿಸೋದನ್ನು ಬಿಟ್ಟು ಹೋಗಿ ಕರ್ತನ ಪಾದದಲ್ಲಿ ಹೋಗಿ, ನಾನು ನಿನ್ನನ್ನೇ ಮನಸ್ಸಿಟ್ಟಿದ್ದೇನೆ, ನಿನ್ನ ಮೇಲೆ ಭರವಸೆ ಉಳ್ಳವನಾಗಿದ್ದಾನೆ, ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ಸಾಧಾರಣವಾದ ಮನುಷ್ಯನನ್ನು ನಂಬಿಲ್ಲ, ಸಾಧಾರಣ ವ್ಯಕ್ತಿಯನ್ನು ನಂಬಿಲ್ಲ. ನನಗೆ ಆಶಾಭಂಗ ಪಡಿಸಬೇಡ, ನನಗೆ ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು, ನೀನು ಒಪ್ಪುವ ದಾರಿಯಲ್ಲಿ ನಡೆಸು, ನಿನ್ನ ಸತ್ಯತೆಗಳನ್ನು ನನಗೆ ತೋರಿಸು. ಹಲ್ಲೆಲೂಯಾ. ನೋಡ್ರಿ, ನಾವೆಲ್ಲ ಯೇಸುವಿನವರೇ. ನಾವು ಯಾರವರು? ಯೇಸುವಿನವರು. ನಾವು ಯೇಸು ಹೇಳಿದಾಗ ನಾವು ಕೇಳಬೇಕು. ಆತನ ಮಾತುಗಳು ಭಾರವಾದವುಗಳಲ್ಲ, ಆತನ ಆಜ್ಞೆಗಳು ಭಾರವಾದವು ಎಲ್ಲ ಎಷ್ಟು ಒಳ್ಳೆ ಮಾತುಗಳಾಗಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದು ಕೊನೆಯದಾಗಿ ನಾವು ಅಲ್ಲೇ ಹೋಗೋಣ. ಯಾಕೋಬನ ಬರೆದ ಪತ್ರಿಕೆ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಈ ವಾಗ್ದಾನವನ್ನು ಮಾಡಿದ್ದಾನೆ. ನೋಡಿ, ದೇವರು ನೀವು ಒಂದು ವಾಗ್ದಾನ ಮಾಡಿದ್ದಾನೆ. ಯಾರಿಗೂ ನಮ್ಮ ದೇವರು ವಾಗ್ದಾನ ಮಾಡಿದ್ದಾನೆ. ಈ ಸಮಯದಲ್ಲಿ ಎಷ್ಟೋ ದಿನ ಹೋಗ್ತಾ ಇರಬಹುದು, ಕಣ್ಣೀರಲ್ಲಿ ಹೋಗ್ತಾ ಇರಬಹುದು, ಅವಮಾನದಲ್ಲಿ ಹೋಗ್ತಾ ಇರಬಹುದು. ನೀವೆಲ್ಲರೂ ಗಮನ ಇಟ್ಟುಕೊಡ್ರಿ. ಈ ಸಮಯ ನನಗೆ ಪರಿಸ್ಥಿತಿ ನನ್ನ ಕೈಯಿಂದ ಆಗ್ತಾ ಇಲ್ಲ, ಈ ಪರಿಸ್ಥಿತಿ ಎದುರಿಸಕ್ಕಾಗುತ್ತೆ ಇಲ್ಲ, ನನ್ನ ಕಷ್ಟ ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ, ನನ್ನ ಒಳಗಡೆ ವೇದನೆ ಯಾರಿಗೂ ತಿಳಿಸಕ್ಕಾಗ್ತಾ ಇಲ್ಲ, ನನ್ನ ಸಮಸ್ಯೆ ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ, ಯಾರ ಬಳಿ ಹೇಳಿ ಕೂಡ ಉತ್ತರ ಸಿಗ್ತಾ ಇಲ್ಲ, ಎಲ್ಲಿ ನಿಂತರೂ ಕೂಡ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಎಂದು ಹೋಗಿ ಯೇಸುವಿಗೆ ಯೇಸು ನಿಮ್ಮ ಸಂಗಡ ಎಂದು ಮಾತನಾಡಿದ್ದಾನೆ. ಯೇಸುವಿಂದ ನಿನ್ನೆ ನನ್ನ ಸಂಗಡವಾಗಿ ಮಾತನಾಡಿದ್ದಾನೆ. ಪರಲೋಕದ ದೇವರು ನಿನ್ನೆ ನನ್ನ ಸಂಗಡದಲ್ಲಿ ಮಾತನಾಡಿದ್ದಾನೆ. ಕಷ್ಟವನ್ನು ಎದುರಿಸುತ್ತಿರುವ ಮಗನು ಧನ್ಯನು, ಕಷ್ಟವನ್ನು ಎದುರಿಸುತ್ತಿರುವ ಮಗಳು ಧನ್ಯನು. ಈ ದೇವರು ಹೇಳ್ತಾ ಇದ್ದಾನೆ, ಮಗನಿಗೆ ಎಷ್ಟೇ ಕಷ್ಟವಿದ್ದರೂ ನನ್ನನ್ನು ಹಿಡಿದುಕೊಂಡಿದೆ, ಎಷ್ಟೇ ಶೋಧನೆ ಇದ್ದರೂ ನನ್ನನ್ನು ಹಿಡಿದುಕೊಂಡಿದ್ದಿ, ನನ್ನನ್ನು ದೃಢವಾಗಿ ನಂಬಿಕೆ ಇಟ್ಟಿದ್ದಿ. ಜೀವ ಎಂಬ ಜಯಮಾಲೆಯನ್ನು ನಾನು ನಿನಗೆ ಸಿದ್ಧ ಮಾಡಿದ್ದೇನೆ, ಜೀವ ಎಂಬ ಜಯಮಾಲೆಯನ್ನು ಸಿದ್ಧ ಮಾಡಿದ್ದೇನೆ. ಇದುವರೆಗೆ ನಿಮ್ಮ ವಿರುದ್ಧವಾಗಿ ಚಲಾಯಿಸುವ ರೋಗಗಳು ಅಧಿಕಾರ ಇರುವುದಿಲ್ಲ, ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗೋಕೆ ಸ್ಟಾರ್ಟ್ ಮಾಡುತ್ತವೆ. ಇದುವರೆಗೆ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವಂತ ವಿರುದ್ಧವಾಗಿ ಬರ್ತಕ್ಕಂಥ ಶತ್ರುಗಳ ಬಲ ಎಂದು ಯೇಸು ಮುರಿಯಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ವಿರುದ್ಧವಾಗಿ ಎಲ್ಲ ನಿಮ್ಮ ಜೀವಿತ ವಿರುದ್ಧವಾಗಿ, ನಿಮ್ಮ ಕೆಲಸ ಕಾರ್ಯಗಳ ವಿರುದ್ಧವಾಗಿ, ನಿಮ್ಮ ವ್ಯಾಪಾರಗಳ ವಿರುದ್ಧವಾಗಿ ಜನರು ದಂಡೆತ್ತಿ ಹೇಳ್ತಾ ಇರಬಹುದು, ಜನರು ಭಯಂಕರವಾಗಿ ನಿಂತಿರಬಹುದು. ಎಂದು
ಯೇಸು ಹೇಳುತ್ತಾ ಇದ್ದಾನೆ, ಅವರೆಲ್ಲ ಫಲ ಯೇಸುವಿಂದ ಮುರಿತಾ ಇದ್ದಾನೆ. ಇನ್ನು ಮುಂದಿನ ಬದುಕಿನಲ್ಲಿ ನೀವು ನೋಡುತ್ತೀರಿ, ಅವರೇ ನಿಮ್ಮನ್ನು ಪ್ರೀತಿಸುತ್ತಾರೆ, ಅವರೇ ನಿಮ್ಮನ್ನು ಕೊಂಡಾಡುತ್ತಾರೆ, ಅವರೇ ನಿನ್ನ ಬಳಿಗೆ ಬರುತ್ತಾರೆ. ಪರಲೋಕದ ದೇವರು ಹೇಳುತ್ತಾ ಇದ್ದಾನೆ, ನೀನು ಬಿಗಿಯಾಗಿ ನನ್ನ ಹಿಡಿದುಕೊಂಡು ಇದುವರೆಗೂ ನಿನ್ನ ನಂಬಿಕೆಯನ್ನು ನನ್ನ ಮೇಲೆ ಇಟ್ಟು ನಡೆಸಿದೀಯಾ, ಇನ್ನು ಮುಂದೆ ನಿನ್ನ ಶತ್ರುಗಳನ್ನು ನಾನು ಮಿತ್ರನಾಗಿ ಮಾರ್ಪಡಿಸುತ್ತೇನೆ. ನಿನ್ನ ಶತ್ರುಗಳನ್ನು ನಾನು ಏನ್ ಮಾಡ್ತಾ ಇದ್ದೀನಿ? ಮಿತ್ರಗಳನ್ನಾಗಿ ಮಾರ್ಪಡಿಸ್ತಾ ಇದ್ದೀನಿ. ಇದುವರೆಗೆ ನಿನ್ನ ರೋಗ ನಿನ್ನ ಕಾಡ್ತಾ ಇದೆಯಾ, ಭಾರ ನಿನ್ನ ಬಿಟ್ಟು ಹೋಗ್ತಾ ಇಲ್ಲ, ನಿನ್ನ ನಂಬಿಕೆ ನನ್ನ ಮುಂದೆ ಇಟ್ಟಿದೆ. ಇಂದು ನಾನು ನಿನ್ನ ವಿರುದ್ಧವಾಗಿ ಅಧಿಕಾರ ಚಲಾಯಿಸುವ ರೋಗಗಳನ್ನು ನಾನು ಓಡಿಸುತ್ತೇನೆ ಎಂದು ಯೇಸು ನಿಮಗೆ ನುಡಿತಾ ಇದ್ದಾನೆ. ಎಲ್ಲರೂ ಈ ಮಾತಿನ ಮೇಲೆ ದೃಢವಾಗಿ ನಂಬಿಕೆ ಉಳ್ಳವರಾಗಿರಿ, ಎಲ್ಲರೂ ದೃಢವಾಗಿ ವಿಶ್ವಾಸ ಉಳ್ಳವರಾಗಿರಿ. ಯೇಸು ಎಲ್ಲಿ ದೂರವಾಗಿಲ್ಲ, ಯೇಸು ನಮ್ಮ ಪಕ್ಕದಲ್ಲಿ ಇದ್ದಾನೆ, ಯೇಸು ನಮ್ಮ ಜೊತೆಯಾಗಿದ್ದಾನೆ, ಯೇಸು ನಮ್ಮ ಸಂಗಡಾಗಿದ್ದಾನೆ. ಈ ಸಲ ಆಗುತ್ತಿರುವ ವೇದನೆ ನೋಡುತ್ತಾ ಇದ್ದಾನೆ, ಈ ಸಮಯದಲ್ಲಿ ಆಗುತ್ತಿರುವ ಭಾರಗಳನ್ನು ನೋಡುತ್ತಾ ಇದ್ದಾನೆ. ಯೇಸು ಮುಖ ತಿರುಗಿಸುವ ದೇವರಲ್ಲ, ಯೇಸು ನಮ್ಮ ಕಣ್ಣೀರನ್ನು ಹಾಗೆ ಬಿಡುವ ದೇವರಲ್ಲ. ಓ ಮಗನೇ, ಮಗಳೇ, ನೀನು ಕಷ್ಟವನ್ನು ಎದುರಿಸ್ತಾ ಇದೀಯಾ, ಶೋಧನೆಯಲ್ಲಿ ಹಾದು ಹೋಗ್ತಾ ಇದೀಯಾ, ಎಷ್ಟು ಅವಮಾನಗಳು ಆದರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೀಯಾ, ಎಷ್ಟು ಅವಮಾನ ಆದರನ್ನು ಬಿಗಿಯಾಗಿ ನಾನು ಹಿಡಿದುಕೊಂಡಿದೀಯಾ. ನಾನು ನಿನ್ನ ಕುಟುಂಬವನ್ನು ಸಾಧಾರಣವಾಗಿ ಬಿಡುವುದಿಲ್ಲ, ನಿನ್ನ ಕುಟುಂಬವನ್ನು ಸಾಧಾರಣವಾಗಿ ಇಡುವುದಿಲ್ಲ. ಇನ್ನು ಮುಂದಿನ ಬದುಕಿನಲ್ಲಿ ಅದನ್ನು ನೀನು ನೋಡಕ್ಕೆ ಹೋಗುತ್ತೀಯ. ಎಷ್ಟೋ ಸಮಸ್ಯೆಗಳನ್ನು ಬಿಟ್ಟು ನಿನ್ನ ಕುಟುಂಬವನ್ನು ಬಿಟ್ಟು ಹೋಗಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಬಲವಾಗಿ ನಂಬಿಕೆಯಿಂದ ದೇವರ ಸಾನ್ನಿಧ್ಯದಲ್ಲಿ ಬಲವಾಗಿ ಚಲಿಸುತ್ತಾ ಇದೆ, ದೇವರ ಶಕ್ತಿಯಲ್ಲಿ ಚಲಿಸುತ್ತಾ ಇದೆ, ದೇವರ ಅಭಿಷೇಕದಲ್ಲಿ ಚಲಿಸುತ್ತಾ ಇದ್ದೇವೆ. ಅನೇಕರ ಜೀವಿತಗಳ ಪರಲೋಕದ ದೇವರು ಬದಲಾಯಿಸುತ್ತಾ ಇದ್ದಾನೆ, ಅನೇಕರ ಕುಟುಂಬದ ಅವಸ್ಥೆಯನ್ನು ಪರಲೋಕದ ದೇವರು ಬದಲಾಯಿಸುತ್ತಾ ಇದ್ದಾನೆ. ಅನೇಕರ ರೋಗಗಳಿಂದ ಯೇಸು ಸೌಖ್ಯ ಮಾಡಕ್ಕೆ ಹೋಗುತ್ತಾ ಇದ್ದಾನೆ. ಅನೇಕರ ಬಡತನ ಹೋಗಿ ಅನೇಕ ಯೇಸು ಸಿರಿತನ ಕೊಡುತ್ತಾ ಇದ್ದಾನೆ. ನಿನ್ನ ಕಷ್ಟ ಎದುರಿಸುವುದರಿಂದ, ನಿನ್ನ ಸಮಸ್ಯೆ ಎದುರಿಸಿ ಹೋಗುತ್ತಿರುವುದರಿಂದ ಇದುವರೆಗೆ ನೀವು ಒಂದು ಪಟ್ಟು ಆತ್ಮಿಕವಾಗಿ ಬೆಳೆದಿದ್ದಿ, ಇನ್ನು ಮುಂದೆ ನೀವು ಎರಡು ಪಟ್ಟವಾಗಿ ಆತ್ಮಿಕದಲ್ಲಿ ಬೆಳೆಯುತ್ತೀರಿ. ಹೆಚ್ಚಾಗಿ ಯೇಸುವನ್ನು ನೋಡುತ್ತೀರಿ, ಹೆಚ್ಚಾಗಿ ಯೇಸುವನ್ನು ಗಮನಿಸುತ್ತೀರಿ, ಹೆಚ್ಚಾಗಿ ಯೇಸುವನ್ನು ದೃಷ್ಟಿಸಿ ಹೋಗುತ್ತೀರಿ, ಹೆಚ್ಚಾಗಿ ಯೇಸುವಿನ ಮೇಲೆ ಗಮನ ಇಡುತ್ತೀರಿ. ಇನ್ನು ಮುಂದೆ ಬರುವ ಯಾವುದೇ ಶೋಧನೆಗಳ ನಿಮಿತ್ತವಾಗಿ, ಅವಮಾನಗಳ ನಿಮಿತ್ತವಾಗಿ ನೀವು ಪ್ರಾರ್ಥನೆ ಕಡಿಮೆ ಮಾಡುವುದಿಲ್ಲ, ಆಲಯಕ್ಕೆ ಬರುವುದು ಕಡಿಮೆ ಮಾಡುವುದಿಲ್ಲ, ಆಲಯವನ್ನು ಬರುವುದು ನೀವು ಕಡಿಮೆ ಮಾಡುವುದಿಲ್ಲ. ಯಾಕೆಂದ್ರೆ ಪರಲೋಕದ ದೇವರು ನಿಮ್ಮನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಈ ಸಮಯದಲ್ಲಿ ಮಾಡಿಕೊಳ್ಳುತ್ತಾ ಇದ್ದಾನೆ. ಪರಲೋಕ ದೇವರು ಸ್ವಾಸ್ಥ್ಯ